ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ ಗೊತ್ತಿರ್ಬೋದು, ಇವತ್ತು ಜಾಗತಿಕ ಮಣ್ಣು ಆರೋಗ್ಯದ ದಿನ, ಅಂದರೆ ವರ್ಲ್ಡ್ ಸಾಯಿಲ್ ಹೆಲ್ತ್ ಡೇ, ಡಿಸೆಂಬರ್ 5. ಇವತ್ತು ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಅತಿಥಿಯನ್ನು ಕರ್ಕೊಂಡು ಬಂದಿದ್ದೀವಿ. ಮಣ್ಣಿನ ಆರೋಗ್ಯ ಅಂದ ತಕ್ಷಣ ಅದರಲ್ಲಿ ಹಲವಾರು ವಿಷಯಗಳು ಬರುತ್ತೆ, ನೀವು ಆಮೇಲೆ ಅರ್ಥ ಮಾಡ್ಕೊಳ್ತೀರಿ ಕಾರ್ಯಕ್ರಮ ನೋಡಿ. ಮುಖ್ಯವಾಗಿ ಸಾಯಿಲ್ ಫ್ಲೋರಾ ಮತ್ತು ಫಾನಾ, ಅಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಮತ್ತು ಸೂಕ್ಷ್ಮ ಸಸ್ಯಗಳಂಥೇಳಿ ಬೇರಿನ ಅಂದರೆ ಒಟ್ಟಾರೆ ಅದೇ ಒಂದು ಜಗತ್ತು, ಮಣ್ಣಿನ ಒಳಗಿನ ಒಂದು ಜಗತ್ತು. ಆ ಜಗತ್ತು ಯಾವಾಗ ಸರಿ ಇರುತ್ತೆ, ಆ ಜಗತ್ತು ಯಾವಾಗ ಆರೋಗ್ಯಪೂರ್ಣವಾಗಿರುತ್ತೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಕಾರ್ಯಕ್ರಮದ ಮೂಲ ಹೂರಣ, ಕಂಟೆಂಟ್, ವಿಷಯ. ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧಾರವಾಡದ ಫ್ಯೂಚರ್ ಬಯೋಟೆಕ್, ತಮಗೆಲ್ಲ ಗೊತ್ತು, ನಾವು ನಮ್ಮ ನೇರ ಪ್ರಸಾರದಲ್ಲಿ ಸಾಕಷ್ಟು ರೈತರಿಗೆ ನಾವು ಅವರ ಸಂಪರ್ಕವನ್ನು ಕೊಡ್ತಾ ಇರ್ತೀವಿ. ಫ್ಯೂಚರ್ ಬಯೋಟೆಕ್ ಧಾರವಾಡದ ಡಾಕ್ಟರ್ ಮಂಜುನಾಥ್ ಆರ್ ನಮ್ಮ ಜೊತೆಗಿದ್ದಾರೆ. ಅವರು ಮೂಲತಃ ಸೂಕ್ಷ್ಮಾಣುಜೀವಿ ಶಾಸ್ತ್ರಜ್ಞರು. ಸ್ವಾಭಾವಿಕ ಈ ಲೈನಲ್ಲಿರುವಾಗ ಅದಕ್ಕೆ ಸೂಕ್ಷ್ಮಾಣುಜೀವಿ ವಿಜ್ಞಾನನೇ ಓದಿರಬೇಕಾಗತ್ತೆ. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ವಿಷಯಗಳನ್ನು ನಾವು ಇದು ಒಂದೊಂದು ಕಂತಿನಲ್ಲಿ ಮುಗಿಯುವಂಥದ್ದಲ್ಲ. ಇವತ್ತು ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಜನರಲ್ ಆಗಿ ಮಾತಾಡ್ತೀವಿ. ಇವರು ಮತ್ತೆ ಮುಂದಿನ ಕಂತುಗಳಲ್ಲಿ ನಾವು ನಿರ್ದಿಷ್ಟವಾಗಿ ಬಯೋ ಫರ್ಟಿಲೈಸರ್ ಇದನ್ನೆಲ್ಲ ಮಾತಾಡಲಿಕ್ಕಿದೆ. ಬನ್ನಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿಯಾಗಿ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡ್ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರಮಜೀವಿ ಟಿ ವಿಯ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮ್ಮ ಚಾನಲ್ದಲ್ಲಿ ನೀವು ಕಾಯಂ ಅತಿಥಿಗಳು, ನೀವು ಮುಖತಃ ಇವತ್ತು ಬಂದಿದ್ದರೂ ಕೂಡ ನಿಮ್ಮ ಹೆಸರು ಪ್ರಸ್ತಾಪ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಬಗ್ಗೆ ಗೊತ್ತು, ನಿಮ್ಮನ್ನು ನೋಡ್ತಾ ಇರೋದು ಇವತ್ತು ಪ್ರಥಮ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಸ್ವಾಭಾವಿಕವಾಗಿ ಮಣ್ಣು ಆರೋಗ್ಯದ ದಿನ ಇರೋದಕ್ಕೆ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಮಾತಾಡೋಣ. ಈಗ ಅದು ಹೋಗೋದಕ್ಕಿಂತ, ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ನಿಮ್ಮ ಫ್ಯೂಚರ್ ಬಯೋಟೆಕ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತ ಸರ್. ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಇದು 2016ರಲ್ಲಿ ನಾನು ಮತ್ತು ನಮ್ಮ ಇನ್ನೊಬ್ಬರು ಸಂಸ್ಥಾಪಕರು ಚಂದ್ರಶೇಖರ್ ಕಾರಿಮನಿ, ಮಲ್ಲಮ್ಮನ ಬೆಳವಡಿ ಗ್ರಾಮದವರು, ನಾವಿಬ್ಬರು ಸೇರಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಇದರ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ರೈತರು ಈಗ ಆಲ್ರೆಡಿ ಕೃಷಿ ಮಾಡ್ತಾ ಇದ್ದಾರೆ. ಹೌದು, ರಾಸಾಯನಿಕ ಕೃಷಿ ಆಗಿರ್ಬೋದು, ಅವರು ತಿಳಿದಿದ್ದಂಥ ಒಂದು ಮಟ್ಟದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಅವ್ರಿಗೆ ಯಾವ ರೀತಿ ಅವರು ಮಾಡ್ತಿರೋಂಥ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ತಂದುಕೊಂಡ್ರೆ ಮಣ್ಣಿನ ಫಲವತ್ತತೆಯಲ್ಲೂ ಸಹ ಅಭಿವೃದ್ಧಿ ಆಗುತ್ತೆ ಮತ್ತು ಅವರ ಇಳುವರಿಯಲ್ಲೂ ಸಹ ಇಂಪ್ರೂವ್ಮೆಂಟ್ ಕಾಣುತ್ತೆ. ಒಂದು ಸಣ್ಣ ಬದಲಾವಣೆಯನ್ನು ಯಾವ ರೀತಿ ಅವರಿಗೆ ತಿಳಿಸ್ಬೋದು, ಅದನ್ನು ಯಾವ ರೀತಿ ಅವರಿಗೆ ತಲುಪಿಸ್ಬೋದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಫ್ಯೂಚರ್ ಬಯೋಟೆಕ್ ಸಂಸ್ಥೆಯನ್ನು 2016ರಲ್ಲಿ ಪ್ರಾರಂಭ ಮಾಡಿದ್ವಿ. ಧಾರವಾಡದಲ್ಲಿ ಮೂಲತಃ ನೀವು ತುಮಕೂರಿನವರು ಕಾಣಿಸ್ತದೆ. ತುಮಕೂರಿನವರು. ನೀವು ಕೃಷಿ ಓದೋದಕ್ಕೆ ಅಂತ ಧಾರವಾಡಕ್ಕೆ ಹೋದ್ರ? ಹೌದು ಸರ್. ಹಾಗಾಗಿ ಈಗ ನೀವು ಧಾರವಾಡದವರಾಗಿದ್ದೀರಿ. ಧಾರವಾಡದವರಾಗಿ. ಓಕೆ. ಸೊ ಹಾಗೆ ಮಾಡಿ ಲ್ಯಾಬೊರೇಟರಿ ಶುರು ಮಾಡಿದ್ರಿ. ಎಲ್ಲಿ? ಧಾರವಾಡ ಕ್ಯಾಂಪಸ್, ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಮಾಡಿದ್ರು ಅಥವಾ ಎಲ್ಲಿ ಮಾಡಿದ್ರಿ? ಫ್ಯೂಚರ್ ಬಯೋಟೆಕ್ ನಂತರ ಪ್ರಾರಂಭ ಮಾಡಿದ ನಂತರ ಅಲ್ಲಿ ನವ ಉದ್ಯಮಿಗಳಿಗೆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಕೊಡ್ತಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಮಿನಿಸ್ಟ್ರಿ ಆಫ್ ಸ್ಟಾರ್ಟ್ಅಪ್ಗಳಿಗೆ ಮಿನಿಸ್ಟ್ರಿ ಆಫ್ ITBT ಮತ್ತು UAS ಧಾರವಾಡ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಎರಡೂ ಕೂಡಿಕೊಂಡು ಈ ನವ ಉದ್ಯಮಿಗಳಿಗೆ ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ, ಅಂದರೆ ಯಾರು ಪ್ರಾರಂಭ ಮಾಡಿ ನಮ್ಮಂಥ ಒಂದು ಮೈಕ್ರೋಬಯಾಲಜಿಕಲ್ ಸಂಸ್ಥೆ ಪ್ರಾರಂಭ ಮಾಡ್ತಾ ಇದ್ರೆ ಹೆಚ್ಚಿನ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ಸ್ ನಾವು ಮೊದಲಿಗೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ದುಡ್ಡು ಲಕ್ಷಾಂತರ ರೂಪಾಯಿಗಳು. ಇದು ನೀವು ಒಂದು ಸೆಟಪ್ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಅದನ್ನ ಒಂದು ಕಾಮನ್ ವ್ಯವಸ್ಥೆಯನ್ನು ನಿಮಗೆ ಅಲ್ಲಿ ಸೃಷ್ಟಿ ಮಾಡಿಕೊಡ್ತಾರೆ. ಅಲ್ಲಿ ಬೇಸಿಕ್ ಆಗಿ ನಾವು ಟೆಸ್ಟಿಂಗ್ ಮಾಡಲಿಕ್ಕೆ, ಐಸೋಲೇಷನ್ ಮಾಡಲಿಕ್ಕೆ, ಆಟೋಕ್ಲೇವಿಂಗ್ ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ಅಲ್ಲಿ ಬೇಕಾದಂತಹ ಮಷಿನರಿಗಳನ್ನು ವಿಶ್ವವಿದ್ಯಾಲಯವೇ ಒಂದು ಕಾಮನ್ ಲ್ಯಾಬ್ ಫೆಸಿಲಿಟಿ ಅಂತ ಅಲ್ಲಿ ಮಾಡಿಟ್ಟಿದ್ದಾರೆ. ಮತ್ತು ನಮಗೆ ಕೂರ್ಲಿಕ್ಕೆ ಕೂಡ ಒಂದು ಆಫೀಸನ್ನು ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಸ್ಟಾರ್ಟಪ್ ಮಾಡ್ತಿರೋಂಥ ಹೊಸ ಉದ್ಯಮಿಗಳು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಾರದೆ
ವಿಶ್ವವಿದ್ಯಾಲಯದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಆ ಒಂದು ಸವಲತ್ತನ್ನು ಉಪಯೋಗಿಸ್ಕೊಂಡು ಉತ್ತಮವಾದಂತಹ ಪ್ರಾಡಕ್ಟ್ ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಮಾರ್ಕೆಟ್ ಟೆಸ್ಟ್ ಮಾಡಿ ನೀವು ಆಮೇಲೆ ಕಡೆ ನಿಮಗೆ ನಿಮ್ಮ ಕಾಲ ಮೇಲೆ ನಿಲ್ಲೋ ಶಕ್ತಿ ಬಂದಾಗ ಬೇರೆ ಮಾಡ್ಕೊಳ್ಳಿ. ಎಸ್ ಎಸ್ ಓಕೆ. ಸೊ ಆ ಒಂದು ಅನುಕೂಲವನ್ನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ IABTಯಲ್ಲಿ ನಮಗೊಂದು ಲ್ಯಾಬನ್ನ ಮಾಡಿಕೊಟ್ಟಿದೆ, ಇನ್ಕ್ಯುಬೇಷನ್ ಸೆಂಟ್ರಲ್ಲಿ. ಸೊ ಅದರಿಂದಾಗಿ ನಮಗೆ ತುಂಬಾನೇ ಉಪಕಾರ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಲ್ಲಿರುವಂಥ ಮಷಿನರಿಗಳನ್ನ ಬಳಸ್ಕೊಳ್ಳೋದು, ಒಂದು ಬ್ರ್ಯಾಂಡ್ ವ್ಯಾಲ್ಯೂ. ನೀವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದ್ದಿದ್ದಕ್ಕೂ ನೀವು ಅಲ್ಲೆಲ್ಲೋ ಗರಗ್ ಕ್ರಾಸ್ನಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಬರುತ್ತೆ. ನಿಜವಾದ ಮಾತು ಸರ್. ಸೊ ಅದ್ರ ಜೊತೆಗೆ ಇವೆಲ್ಲ ಸವಲತ್ತುಗಳೇನಿದು ಲ್ಯಾಬೊರೇಟರಿ, ಗ್ರೀನ್ ಹೌಸ್ ಫೆಸಿಲಿಟಿ ಮತ್ತು ಟ್ರೈನಿಂಗ್ ರೂಮು. ಈಗ ರೈತರು ನಾವು ಎಷ್ಟೋ ಜನ ಕರ್ಕೊಂಡ್ಬರ್ತೀವಿ, ಅದೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಒಂದು ಇರೋದ್ರಿಂದ ಏನಾಯ್ತು ಅಂದ್ರೆ ನಾವು ಹೆಚ್ಚು ವೇಗವಾಗಿ ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಯ್ತು. ಆಮೇಲೆ ನಿಮ್ಮದೇ ಆದಂತ ಇದನ್ನ ಫ್ಯಾಕ್ಟರಿ ಏನು ಮಾಡಿದ್ರೆ? ಫ್ಯಾಕ್ಟರಿಯನ್ನ ನಾವು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ KIDB ಇಂದ ಒಂದು ಇಂಡಸ್ಟ್ರಿಯಲ್ ಏರಿಯಾನೇ ಡೆವಲಪ್ ಮಾಡಿದ್ದಾರೆ. ಅಲ್ಲಿ ನಾವು ನಮ್ಮ ಒಂದು ಲಾರ್ಜ್ ಸ್ಕೇಲ್ ಇಲ್ಲೆಲ್ಲ ಟೆಸ್ಟಿಂಗ್ ಆಗ್ತದೆ, ಒಂದು ತಯಾರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಅದನ್ನ ತಯಾರು ಮಾಡಿ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡುವಂತ ಕೆಲಸ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ದೀವಿ. ನಿಮ್ದೇನು ಫ್ಯಾಕ್ಟರಿ ಅಂದ್ರೂ ಮತ್ತೆ ಲ್ಯಾಬೊರೇಟರಿ ಇರುತ್ತೆ? ಹೌದು ಸರ್. ಅದೇ ಅದೇ ದೊಡ್ಡ ಪ್ರಮಾಣ. ಇನ್ನು ಮತ್ತದೇ ಮಿಕ್ಸಿಂಗು, ಅದೇ ಆಟೋಕ್ಲೇವಿಂಗು, ಅದೇ ವ್ಯವಹಾರನೇ ಇರುತ್ತೆ ಹೊರತು ಬೇರೆ ಏನೋ ಮಷಿನರಿ ಇರುವಂತ ವ್ಯವಹಾರನೇ ಅಲ್ಲ ನಿಮ್ದು. ಎಲ್ಲ ಒಂದು ಕಣ್ಣಿಗೆ ಕಾಣಿಸೋದಿಲ್ಲ. ನೀವು ಹೇಳಿದ್ದ ನಾವು ನಂಬ್ತೀವಿ ಅಷ್ಟೇ. ಇದರಲ್ಲಿ ನೋಡಿ ಯಾವುದೋ ಒಂದು ಮೈಕ್ರೋಬ್ ಇದೆ ಅಂತೇಳಿ ನಾವು ನಂಬಬೇಕಷ್ಟೇ. ನಮ್ಮ ಹತ್ರ ಅಂತೂ ಟೆಸ್ಟ್ ಮಾಡಕ್ ಬರೋದಿಲ್ಲ, ಇಲ್ಲಿ ನಮಗೆ ಮೇಲೆ ವ್ಯವಹಾರ. ಅದ್ರಲ್ಲ ಬಿಡಿ, ಲ್ಯಾಬೊರೇಟರಿ ಟೆಸ್ಟ್ ಮಾಡಿದ್ರೆ ನಿಮ್ಮನ್ನ ಇದನ್ನ ಕೌಂಟ್ ಎಲ್ಲ ಚೆಕ್ ಮಾಡ್ಬೋದು. ಬಟ್ ಮೇಲ್ನೋಟಕ್ಕೆ ಏನಕ್ಕೆ ಅಂದ್ರೆ ಆ ವಿಷಯಕ್ಕೆ ವೀಕ್ಷಕರ ಮುಂದೆ ಬರ್ತೀವಿ. ಡೂಸ್ ಆ್ಯಂಡ್ ಡೋಂಟ್ಸು ಯಾಕೆ ಇದು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಬರುತ್ತೆ. ಹಾಗಾಗಿ ಇದು ಒಂಥರ ಒಂದು ಮಟ್ಟಕ್ಕೆ ಮೈಕ್ರೋಬಯಾಲಜಿ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮೇಲೆ ವ್ಯವಹಾರ. ಎಲ್ಲ ಸರಿ ನೀವು ಚೆಕ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಈ ಲ್ಯಾಬೊರೇಟರಿದು ಚೆನ್ನಾಗಿರುತ್ತೆ ಅಂತ ನಮಗೆ ವಿಶ್ವಾಸ ಬಂದ ಮೇಲೆ ನಾವು ನಂಬಿ ಬಳಕೆ ಮಾಡಬೇಕು. ಈಗ ಸರ್ ನಾವು ನೀವು ನಿಮ್ಮ ಲ್ಯಾಬ್ ಬಗ್ಗೆ ಹೇಳಿದ್ರಿ, ವೆಂಚರ್ ಬಗ್ಗೆ ಹೇಳಿದ್ರಿ. ಇದರಲ್ಲಿ ಇವತ್ತು ಡಿಸೆಂಬರ್ 5 ಮಣ್ಣಿನ ಆರೋಗ್ಯದ ದಿನ, ಜಾಗತಿಕ ಮಣ್ಣು ಆರೋಗ್ಯ ದಿನ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದ್ರ ಹಿನ್ನೆಲೆ ಏನಾದ್ರು ಹೇಳ್ಬೋದಾ ಅಥವಾ ಏನದರ ಮಹತ್ವ ಏನು? ಮುಖ್ಯವಾಗಿ ಜಾಗತಿಕ ಮಣ್ಣು ಆರೋಗ್ಯ ದಿನದಲ್ಲಿ ನಾವು ರೈತರಿಗೆ ಮಣ್ಣಿನ ಆರೋಗ್ಯವನ್ನು ನಾವು ಯಾವ ರೀತಿ ಕಾಯ್ಕೊಳ್ಳೋದು ಅಂತ ತಿಳಿಸ್ಬೇಕಾಗಿದೆ ಸರ್. ಅದು ಅತಿ ಮುಖ್ಯವಾದಂಥ ಒಂದು ಕೆಲಸ ಇವತ್ತಿನ ದಿವಸ ಆಗಬೇಕಾಗಿದೆ. ಈಗ ಆಲ್ರೆಡಿ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಸಾಕಷ್ಟು ಕೆಲಸ ಮಾಡ್ತಿದ್ದಾವೆ. ಅದರಲ್ಲಿ ಈ ಒಂದು ವಿಷಯದಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆನೆ. ಸೊ ನಮ್ಮ ರೈತರಿಗೆ ಮಾಡಲಿಕ್ಕೆ ನಾವೇ ಅದನ್ನ ಮಣ್ಣಿನ ಆರೋಗ್ಯ ಹಾಳು ಮಾಡಿದ್ದೀವಿ. ಹೌದು, ಕಲ್ಪನೆ ಇದ್ದೋ ಇಲ್ದೇನೋ ಬೇಕೋ ಬೇಡೋ ಮಾಡಿದ್ದೀವಿ. ಈಗ ಅದನ್ನ ಮಹತ್ವ ತಿಳಿಸಿ ರಿಪೇರಿ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಿಜ ಸರ್. ಇಲ್ಲಾಂದ್ರೆ ಬಹುಶಃ ಅದು ಭೂಮಿ ಹುಟ್ಟಿದಾಗಿಂದ ಸರಿ ಇತ್ತು, ಅದ್ರ ಪಾಡಿಗೆ ಅದು ನೈಸರ್ಗಿಕವಾಗಿತ್ತು. ಅದನ್ನು ನಾವು ಹಾಳು ಮಾಡಿದ್ದೀವಿ. ಆ ತಪ್ಪಿಗೆ ಈಗ ನಾವು ಅರ್ಥ ಮಾಡ್ಕೊಂಡು ರಿಪೇರಿ ಮಾಡಬೇಕು. ಸೊ ಹಾಗಾಗಿ ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ಸುಮಾರು ಈಗ ಒಂದು 4-6 ವರ್ಷದಿಂದ ಹೆಚ್ಚದರದ್ದು ಕೂಗ್ಬೋದು. ಆದರೆ ಮಣ್ಣಿನ ಆರೋಗ್ಯ ಅಂತ ಮೇಲ್ನೋಟಕ್ಕೆ ಸಿಂಪಲ್ ಆಗಿ ಇದಕ್ಕೆ ಈ ದಿನದ್ದು ಘೋಷವಾಕ್ಯ ಅಥವಾ ಏನಿರುತ್ತೆ ಅಥವಾ ಏನು ಅದರದ್ದು ಬ್ರಾಡರ್ ಔಟ್ಲೈನ್? ಮೇಜರ್ ಆಗಿ ಸರ್, ಈಗೇನು ನಾವು ಮಣ್ಣನ್ನು ಕಳೆದುಕೊಳ್ತಾ ಇದ್ದೀವಿ ಅಂದರೆ ಮಣ್ಣನ್ನು ಕಳೆದುಕೊಳ್ಳೋದು ಅಂತಂದರೆ ಆ ಬಂಜರಾಗುವಂಥದ್ದು. ಅಲ್ಲಿ ಏನು ಬೆಳೆ ಬರ್ತಾ ಇದೆ ಅದರ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಎರಡರಲ್ಲೂ ಕಡಿಮೆ ಆಗ್ತದೆ. ಮತ್ತೆ ಈ ರನ್ ಆಫ್ ನಲ್ಲಿ ಮಣ್ಣು ತೊಳ್ಕೊಂಡೇ ಹೋಗ್ಬಿಟ್ಟಿದೆ, ಮೇಲ್ಮಣ್ಣು ಇಲ್ಲಂಗೆ ಆಗ್ಬಿಟ್ಟಿದೆ. ಎಸ್ ಸರ್. ಈಗ ನೀವು ಹೇಳ್ಬೋದು ನಿಮಗೆ ನಾವೆಲ್ಲ ಈಗ ಜಾಗತಿಕ ಮಟ್ಟದಲ್ಲಿ ಮಾತಾಡ್ತೀವಿ ಸರ್. ನಮ್ಮ ರಾಜ್ಯದಲ್ಲೇನೆ ಬೆಳಗಾವಿ ಜಿಲ್ಲೆ ಅಲ್ಲಿ ನಮ್ಮ ಕೃಷ್ಣಾ ನದಿ ಅಂದರೆ ನಮಗೀಗ ಬೆಳಗಾವಿಯಿಂದ ಬಂದು ನಮಗೆ ಬಾಗಲಕೋಟೆ, ರಾಯಚೂರಿಂದ ಹಾದು ಮುಂದಿನ ತೆಲಂಗಾಣಕ್ಕೆ ಹೋಗ್ತದೆ. ಸೊ ಜಸ್ಟ್ ಅಲ್ಲೇ ನಾವು ತಗೊಂಡ್ರೆ ಸುಮಾರು 2-2.5 ಲಕ್ಷ ಹೆಕ್ಟೇರ್ ಭೂಮಿ ಸವಳು ಜವಳಾಗಿ, ಅಷ್ಟು ಪ್ರಮಾಣಕ್ಕೆ. ಎಸ್ ಸರ್. ಇಲ್ಲಿ ಸರ್ಕಾರದ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸರ್ 1,48,462 ಹೆಕ್ಟೇರ್ ಭೂಮಿ ಸವಳಾಗಿದೆ. 1,21,814 ಹೆಕ್ಟೇರ್ ಭೂಮಿ ಕ್ಷಾರವಾಗಿದೆ. 65,154 ಹೆಕ್ಟೇರ್ ಭೂಮಿ ಜವಳಾಗಿದೆ. ಸವಳು, ಕ್ಷಾರ ಮತ್ತು ಜವಳು, ಇಷ್ಟು ಭೂಮಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಇದು ಸ್ವಯಂಕೃತ ಅಪರಾಧ. ಬಹುತೇಕ ನಾವು ಹಾಳು ಮಾಡಿದ್ದು. ಇದು ಭೂಮಿ ಮೂಲತಃ ನಿರ್ಮಾಣ ಆದಾಗ ಆಗಿದ್ದಲ್ಲ, ಅದು ನಾಲೆಜಿನ ಕೊರತೆ ಅಥವಾ ಬೇರೆ ಬೇರೆ ಕಾರಣಗಳು. ಅದಕ್ಕೆ ಅದರಲ್ಲಿ ವಿಶೇಷವಾಗಿ ನೀರಾವರಿ ಎಲ್ಲಿ ಬಂದಿದೆಯೋ ಅಲ್ಲಿ ಆಗಿದೆ. ನಿಜ. ಅಂದರೆ ಅದೇನು
ಈ ಸಂಪನ್ಮೂಲಗಳ, ಅದರಲ್ಲೂ ವಿಶೇಷವಾಗಿ ನೀರು ಮತ್ತು ರಸಗೊಬ್ಬರಗಳ ಅನಿಯಂತ್ರಿತ ಬಳಕೆ, ಅವೈಜ್ಞಾನಿಕ ಅದೆರಡು ಕೂಡಿಸಿದಾಗೆ ಅದೆರಡು ಅವೈಜ್ಞಾನಿಕ ಆಗುತ್ತೆ. ಸೊ ಅದರಿಂದಾಗಿ ನಾವು ಹಾಳು ಮಾಡಿದ್ದೀವಿ. ಸೊ ಈಗ ನಾವು ವರ್ಷಕ್ಕೊಂದು, ಇದು ಬಹುಶಃ ಜಾಗತಿಕವಾಗಿ ಆಗಿದೆ. ಅದಕ್ಕಾಗಿ ವರ್ಲ್ಡ್ ಹೆಲ್ತ್ ಡೇ ಮಾಡಿದರು, ಈಗಾರು ಅದನ್ನ ಸುಧಾರಿಸ್ಕೊಳ್ಳಿ ಅಂತೇಳಿ. ಸೊ ಹಾಗಾಗಿ ಈ ನಿಮಿತ್ತ ಸ್ವಲ್ಪ ಹೆಚ್ಚಿನ ಬಹುಶಃ ಜಾಗತಿಕವಾಗಿ ಕಾರ್ಯಕ್ರಮಗಳು ನಡೀತದೆ ಜನರಿಗೆ ಅವೇರ್ನೆಸ್ಸನ್ನು ಮಾಡೋಕ್ಕೆ. ನಾವು ನೋಡಿ ವೀಕ್ಷಕರೇ, ನಾವು ದಿನಾನೂ ಹೇಳ್ತಾ ಇರ್ತೀವಿ, ಯಾರೇ ಏನೇ ಗೊಬ್ಬರ ಕೇಳಿದ್ರು ಸಾವಯವ ಎಷ್ಟು ಹಾಕಿದ್ರಿ, ಯಾವ್ದು ಹಾಕಿದ್ರಿ, ಯಾವ ಪ್ರಮಾಣಕ್ಕೆ ಹಾಕಿದ್ರಿ ಹೇಳಿ ಮುಂದಿನ ಫರ್ಟಿಲೈಸರು. ಇದನ್ನು ಮತ್ತೆ ನೀವು ಎಲ್ಲ ಕಾರಣ ಇವರು ಈ ವಿಜ್ಞಾನಿಗಳೇ ಅಂತೇಳಿ ಹೇಳಂಗಿಲ್ಲ. ಏನಕ್ಕೆ ಅವರು ಸಣ್ಣ ಅಕ್ಷರದಲ್ಲ ದೊಡ್ಡ ಅಕ್ಷರದಲ್ಲ 20 ಟನ್ ಸಾವಯವ ಗೊಬ್ಬರವನ್ನು ಕೊಟ್ಟು ಆ ಎಕರೆಗೆ ಹೇಳಿ ಕೆಳಗೆ ಫರ್ಟಿಲೈಸರ್ ಇರುತ್ತೆ. ನೀವು ಅದನ್ನು ಓದೋದೇ ಬಿಟ್ಬಿಟ್ರೆ ನೀವು, ಯಾಕೆಂದರೆ ಈಸಿ ಆಗ್ತದೆ ಪೇಟೆಗೆ ಹೋಗೋದು ತರೋದು. ತಂದು ಬರೇ ಫರ್ಟಿಲೈಸರ್ ಹಾಕ್ಕೊಂಡು ವಿಜ್ಞಾನಿಗಳನ್ನು ಬೈದರೆ ಅದಕ್ಕೆ ಅವರು ಉತ್ತರ ಕೊಡೋಕ್ಕಾಗೋದಿಲ್ಲ. ಓಕೆ, ಎರಡು ಕಡೆ ತಪ್ಪಿದೆ, ಇರಲಿ. ಸೊ ಹಾಗಾಗಿ ಈ ಮಣ್ಣಿನ ಆರೋಗ್ಯದ ಬಗ್ಗೆ ಸಾಕಷ್ಟು ಇದು ಬಂದಿದೆ. ಅದೊಂದೇ ಅಲ್ಲ ಸರ್, ಇದು ಭೂಮಿ, ಇದು ಮಣ್ಣು ಒಂದು ಇದು ಮಾಡಿಕೊಂಡು ಇದರ ಜೊತೆಗೇನೆ ಈ ಪೆಸ್ಟಿಸೈಡ್ಸ್ ಉಪಯೋಗ, ಸಿಕ್ಕಾಬಿಟ್ಟೆ ಪೆಸ್ಟಿಸೈಡ್ ಉಪಯೋಗಗಳಲ್ಲೂ ಅದು ಒಂಥರದ್ದು ಪೊಲ್ಯೂಷನ್. ಮೇಲೆ ಇದು ಕೆಳಗಡೆಯಿಂದ ಮಣ್ಣನ್ನ ಒಳಗೆ ಮಾತಾಡಿದ್ವಿ ಈಗ, ಮತ್ತು ಮಣ್ಣಿನ ಮೇಲ್ಗಡೆ ನಾವು ತಗೊಂಡಾಗ ಆ ಥರದ್ದು ಒಂದು ಪೊಲ್ಯೂಷನ್ ನಡೀತಾ ಇದೆ. ಅಂದ್ರೆ ಈ ನಮಗೆ ಹಾನಿಕಾರಕ ಕೀಟನಾಶಕಗಳು ಅಥವಾ ಹೆಚ್ಚು ಅದನ್ನ ಲೈಫ್ ಇರತಕ್ಕಂತ ಕೀಟನಾಶಕಗಳು ಡಿಗ್ರೇಡ್ ಆಗಿರುತ್ತೆ, ರೆಸಿಡ್ಯೂ ಇಫೆಕ್ಟ್, ಉಳಿಕೆ ಅವಧಿ, ಉಳಿಕೆ ಪ್ರಮಾಣ ಮತ್ತು ಅವಧಿ ಹೆಚ್ಚಿರುವಂತ ಇದು ಏನು ಡೇಂಜರಸ್ ಮಾಲಿಕ್ಯೂಲ್ಸ್ ಹೆಚ್ಚಿಗೆ ಬಳಕೆ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೈತರು ಗ್ರೀನ್ ಮಾಲಿಕ್ಯೂಲ್ಸ್ ಕಡೆ ಹೆಚ್ಚು ಒಲವು ತೋರ್ತಾ ಇದ್ದಾರೆ, ವಾಲ್ತಾ ಇದ್ದಾರೆ. ಸೊ ಅದ್ರ ಒಂದು ಅವೇರ್ನೆಸ್ ಕೂಡ ಈ ನಮ್ಮ ಮಣ್ಣು ಆರೋಗ್ಯ ಜಾಗತಿಕ ಮಟ್ಟದಲ್ಲಿ ನಾವು ಮಣ್ಣು ಆರೋಗ್ಯ ದಿನದಲ್ಲಿ ಅವೇರ್ನೆಸ್ ಮೂಡಿಸೋದು ಮತ್ತು ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾನೇ ಸೂಕ್ತ ಅಂತ ಈ ದಿನದ ಘೋಷವಾಕ್ಯಕ್ಕೆ ಅನುಗುಣವಾಗಿ ಮಾಡ್ಕೊಂಡಿದ್ದಾರೆ. ಓಕೆ, ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸರಿ, ಈಗ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಈಗ ಈ ಸರಣಿ ಮಾಡೋಕ್ಕೆ ಹೊರಟಿರೋದೇ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ. ಆದರೆ ಅದಕ್ಕಿಂತ ಮೊದಲೇ ನೀವು ಸ್ವಾಭಾವಿಕವಾಗಿ ಸೂಕ್ಷ್ಮಾಣುಜೀವಿಗಳು ಆ ವಿಷಯನ ನಾವು ಹೆಚ್ಚಿನ ಚರ್ಚೆ ಮಾಡೋಣ. ಆದರೆ ಪ್ರಾರಂಭದಲ್ಲಿ ಒಂಥರ ಇಂಟ್ರೊಡಕ್ಷನ್ ಹೇಳೋ ರೀತಿಯಲ್ಲಿ ಮಣ್ಣಿನ ಪ್ರಮುಖವಾದ ಘಟಕಗಳು ಯಾವುದು ಅದರ ಬಗ್ಗೆ ಮಾತಾಡೋಣ. ಆವಾಗ ನಮಗೆ ಮುಂದಿನ ವಿಷಯ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಮಣ್ಣನ್ನು ನಾವು ಸ್ಟಡಿ ಮಾಡ್ಲಿಕ್ಕೆ ತಗೊಂಡ್ರೆ ಅದರಲ್ಲಿ 3 ಥರದ ಘಟಕಗಳು ಬರುತ್ತೆ. ಒಂದು ಮೊದಲನೇದು ಭೌತಿಕ ಘಟಕ, ಎರಡನೇದು ರಾಸಾಯನಿಕ ಘಟಕ ಮತ್ತು ಜೈವಿಕ ಘಟಕ ಅಂತ ಹೇಳಿ. ಸೊ ಈ 3 ಘಟಕಗಳು ಸೇರಿ ಮಣ್ಣು ಮಾಡಲ್ಪಟ್ಟಿದೆ. ಸೊ ಯಾಕೆಂದ್ರೆ ನಾವು ಹೇಳ್ತೀವಿ ಒಂದು ಬೊಗಸೆಯಲ್ಲಿ ಮಣ್ಣನ್ನು ತಗೊಂಡ್ರೆ ಅದು ಜೀವಂತ ವಸ್ತು ಅಂತ ಹೇಳ್ತೀವಿ, ಯಾಕಂದ್ರೆ ಅಲ್ಲ ಜೈವಿಕ ಘಟಕನೂ ಸೇರಿದೆ. ಸೊ ಇಲ್ಲಿ ಈ 3 ಘಟಕಗಳು ಸೇರಿ ಮಣ್ಣಾಗಿದೆ. ಅದರಲ್ಲಿ ಮೊದಲನೇದಾಗಿ ಭೌತಿಕ ಘಟಕಕ್ಕೆ ನಾವು ಬಂದ್ವಿ ಅಂತಂದರೆ ಇದು ಫಿಸಿಕಲ್ ಕ್ವಾಲಿಟಿ, ಅಂದರೆ ಮಣ್ಣಿನ ಕಣ ಯಾವ ರೀತಿ ಇದೆ ಮತ್ತು ಮಣ್ಣಿನ ಕಣ 2 ಕಣಗಳ ಮಧ್ಯೆ ಗಾಳಿ ಆಡಲಿಕ್ಕೆ ಅವಕಾಶ ಇದೆಯಾ ಅಥವಾ ಎಷ್ಟು ಗಟ್ಟಿ ಇದೆ, ಬೇರು ಬೆಳಿಲಿಕ್ಕೆ ಅವಕಾಶ ಇದೆಯಾ ಆ ಮಣ್ಣಿನಲ್ಲಿ ಅಂತ ಎಲ್ಲವನ್ನು ನಿರ್ಧಾರ ಮಾಡುವಂಥದ್ದು ಭೌತಿಕ ಘಟಕ. ಅದರಲ್ಲಿ ಆ ಮಣ್ಣಿನಲ್ಲಿ ಕ್ಲೇ ಅಂಶ ಎಷ್ಟಿದೆ, ಆಮೇಲೆ ಮರಳು ಎಷ್ಟಿದೆ, ಅದೆಲ್ಲದು ಕಲ್ಲು ಏನು ಅದೆಲ್ಲ ಒಟ್ಟ ಭೌತಿಕವಾಗಿ ಹೇಗಿದೆ ಮಣ್ಣು ಅನ್ನೋದು ಅದು ಒಂದು ಸೆಗ್ಮೆಂಟ್ ಸರ್. ಇಲ್ಲಿನೂ ನಮ್ಮ ರೈತರು ಸಾಕಷ್ಟು ಜನ
ಎಡುತ್ತಾ ಇದ್ದಾರೆ. ಈ ಭೌತಿಕ ಘಟಕವನ್ನು ಯಾವ ರೀತಿ ಕೆಡಿಸ್ಕೊತಾ ಇದ್ದಾರೆ ಅಂತಂದರೆ, ಅಲ್ಲಿ ಅನಿಯಂತ್ರಿತವಾಗಿ ಅವರಿಗೆ ಕೆಲವರಿಗೆ ಕೆರೆಗೋಡು ಸಿಗ್ತಾ ಇದೆ ಅಂತಂದರೆ ನೂರಾರು ಲೋಡ್ಗಳು ಪ್ರತಿ ಎಕರೆಗೆ. ನಾ ಎಷ್ಟು ಹೊಡೆದೆ ಅಂದರೆ ಅದು ಪ್ರತಿಷ್ಠೆ ಅಂಶ ಆಗಿದೆ ಹಳ್ಳಿಗಳಲ್ಲಿ. ನಾ ಅಡಕೆಗೆ 100 ಲೋಡು ಟ್ರ್ಯಾಕ್ಟರು. ಅಲ್ಲ, ಅದು ನೀವು ಕೆರೆಗೋಡಿಂದ ಆಯ್ತು, ಮಣ್ಣು ಸಿಕ್ಕಲ್ಲೆಲ್ಲ ಮಣ್ಣು ಹೊಡೆಸೋದು ಒಂದಷ್ಟು ಜನರ ಚಾಳಿ. ನಾವು ಅಂತ ಹೇಳ್ತೀವಿ, ಖಂಡಿತ ಹೊರಗಿಂತ ತಂದು ಹಾಕ್ಬೇಡಿ. ಅದರಲ್ಲಿ ಈ ಕೆರೆಗೋಡಿನಲ್ಲಿ ಸ್ವಲ್ಪನಾರು ಪೋಷಕಾಂಶ ಇರ್ಬೋದು, ಅದರದ್ದು ನೆಗೆಟಿವ್ ಇದೆ ಬೇಕಾದಷ್ಟು. ಈ ಸುಮ್ಮನೆ ಒಂದು ದೊಡ್ಡದು ಇದರದ್ದು ಮಣ್ಣು ತಂದು ಹಾಕಿದ್ರೆ ಅದರಲ್ಲಿ ನೇರವಾಗಿ ಮಿನರಲ್ಸ್ ಇದ್ರೂ ಕೂಡ ಅದು ಅವೈಲೇಬಲ್ ರೂಪದಲ್ಲಿ ಇಲ್ಲ, ಲಭ್ಯ ರೂಪದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಟಾಪ್ ಸಾಯಿಲ್ ಅಲ್ಲ ಅದು. ತಂದು ಫೀಟ್ಗಟ್ಟಲೆ ನೀವು ಹೇಳಂಗೆ ಅದೊಂದು ಪ್ರತಿಷ್ಠೆ ಪ್ರಶ್ನೆ. ಬಟ್ ಹಂಗೆ ಆಗಿದೆ ಭಾಳ ಜನಕ್ಕೆ. ಅದು ಚಲೋ ಒಳ್ಳೇದಂತ ನಾವು ಯಾರೇ ಕೇಳಿದ್ರು ಅದನ್ನೇ ಹೇಳ್ತೀವಿ, ಈ ಹಾಕಕ್ಕೆ ಹೋಗ್ಬೇಡಿ ಅಷ್ಟೇ. ಏನೋ ಮಣ್ಣು ತೊಳೆದೋಗಿ, ನಮ್ಮ ಮಲೆನಾಡಲ್ಲಿ ಮಣ್ಣು ತೊಳೆದೋಗಿ ಎಲ್ಲ ಬೇರು ಎಕ್ಸ್ಪೋಸ್ ಆಗಿರುತ್ತೆ ಅಲ್ಲಿ ಆ ಪ್ರಮಾಣದ ಮಳೆಗೆ. ಅಲ್ಲಿ ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಅದು ಒಂದು ಕಾರಣ ಸರ್. ಇನ್ನೊಂದು ಕಾರಣ, ಈಗ ನೀವು ನಮ್ಮ ಕೆಂಪು ಮಣ್ಣಿರುವಂಥ ಭಾಗಗಳಲ್ಲಿ ಬಂದ್ರಿ ಅಂದರೆ, ಈಗ ತುಮಕೂರು, ನಮ್ಮ ಗುಬ್ಬಿ ಅಥವಾ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಈ ಭಾಗಗಳಲ್ಲಿ ಕೆಂಪು ಮಣ್ಣು ಇರ್ತಕ್ಕಂಥ ತೋಟಗಳು. ಎಂಥ ಮಣ್ಣು ಅಂದರೆ, ನೀವತ್ತು ದೋ ಅಂತ 1 ಗಂಟೆ ಮಳೆ ಸುರಿದ್ರೂ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋದ್ರೆ ನಡೆದಾಡ್ಬೋದು ಆರಾಮ, ನಿಮ್ಮ ಕಾಲಿಗೆ ಮಣ್ಣು ಹತ್ತೋದಿಲ್ಲ. ಅಂಥ ತೋಟಗಳಿರ್ತವೆ. ಸೊ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇರುತ್ತೆ, ಎಷ್ಟೇ ನೀರು ಕೊಟ್ಟರು ಹರಿದು ಹೋಗ್ಬಿಡುತ್ತೆ. ಸೊ ಅಂಥ ತೋಟಕ್ಕೆ ಸ್ವಲ್ಪ ನೀವು ಜೇಡಿ ಮಣ್ಣನ್ನು ಹಾಕ್ಕೊಂಡಾಗ ಸ್ವಲ್ಪ ಹಿಡಿದಿಟ್ಕೊಳ್ಳುತ್ತೆ. ವಾಟರ್ ಹೋಲ್ಡಿಂಗ್ ಫಿಸಿಕಲ್ ಪ್ರಾಪರ್ಟಿ ಇಂಪ್ರೂವ್ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಅದನ್ನ ರೆಕಮೆಂಡ್ ಮಾಡಿದ್ದು. ಸೊ ಅದು ಅತಿ ಇದಾಗಿದೆ. ಅದರಿಂದ ಏನಾಗುತ್ತೆ ಅಂದರೆ, ಅದರದ್ದು ಟೂ ಮಚ್ ಆಫ್ ಕ್ಲೇ ಅಥವಾ ತುಂಬ ಜೇಡಿ ಮಣ್ಣು ಬಂದಾಗ ಅಲ್ಲಿ ಕೆಳಗಿನ ಬೇರಿಗೆ ಅದು ನೀರನ್ನೂ ಹೋಗೋದಿಲ್ಲ, ಗಾಳಿನೂ ಹೋಗೋದಿಲ್ಲ, ಸಿಮೆಂಟ್ ಹಾಕಿ ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಈ ರೀತಿ ಮಾಡಿ ನಮ್ಮ ಭೌತಿಕ ಆರೋಗ್ಯವನ್ನು ನಾವು ಕೆಡಿಸ್ಕೊತಾ ಇದ್ದೀವಿ. ಒಂದು. ಎರಡನೇದು, ನಾವು ಅಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ಹೆಚ್ಚಿಸ್ತಾ ಇಲ್ಲ. ಸೊ ಓನ್ಲಿ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿದಾಗ ಆ ಮಣ್ಣಿನಲ್ಲಿರುವಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ ವರ್ಷ. ಸೊ ಅದರ ಒಂದು ಕಾರಣಕ್ಕೆ ಅಲ್ಲಿ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಸಾಯಿಲ್ ಏರಿಯೇಷನ್ನು, ಸಾಯಿಲಲ್ಲಿ ಇರ್ತಕ್ಕಂಥ ಪೋರ್ಸು ಇವೆಲ್ಲವೂ ನಾಶ ಆಗ್ತಿದ್ದಾವೆ. ಹೀಗೆ ನಾವು ಭೌತಿಕ ಆರೋಗ್ಯ. ಮಣ್ಣಿನ ಇದೇನಿದೆ, ಒಂದು ಫಂಡಮೆಂಟಲ್ ಕ್ವಶನ್ ಕೇಳ್ತೀನಿ. ಈ ಮಣ್ಣಿನ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಏನಕ್ಕೆ ಬೇಕಲ್ಲ? ಮಣ್ಣಿನ ಇಂಗಾಲ ಸರ್, ಅದು ಒಂದು ನಾನು ಹೇಳಿದ್ರೆ ಏನಂತ ಹೇಳಬಲ್ಲೆ ಅಂತಂದರೆ, ಮಣ್ಣಿನ ಇಂಗಾಲ ಅನ್ನೋದು ಒಂದು ನಮ್ಮ ಬೆನ್ನು ಮೂಳೆ ಇದ್ದಾಗೆ. ಈ ಮನುಷ್ಯನ ದೇಹದಲ್ಲಿ ಬೆನ್ನು ಮೂಳೆಗೆ ಎಲ್ಲ ಅಂಗಾಂಗಗಳು ಅಂಟಿಕೊಂಡಿದ್ದಾವೆ. ಸೊ ಅದೇ ರೀತಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅನ್ನೋದು ಒಂದು ಅದರ ಬೆನ್ಮೂಳೆ ಇದ್ದಾಗೆ. ಯಾಕೆ ಅಂತಂದರೆ, ಸಾವಯವ ಇಂಗಾಲ ಇರೋದ್ರಿಂದ ಒಂದು ಬಫರ್ ಇದ್ದಾಗೆ ಅದು ಮಣ್ಣಿನಲ್ಲಿ. ಬಫರ್ ಏನು ಮಾಡುತ್ತಪ್ಪ ಅಂತಂದರೆ, pH ಆ ಕಡೆ ಸುಲಭನಾಗಿ ಹೋಗ್ಬಿಡೋದಿಲ್ಲ. ಓಕೆ, ಅತಿ ಸುಲಭನಾಗಿ. ಏನೋ ನೀವೊಂದು 100 kg ಯಾವುದೋ ಒಂದು ಐಟಮ್ ಹಾಕಿದ್ರಿ, pH ಕಡಿಮೆ ಆಗಿಬಿಡ್ತು. ಒಂದು 100 kg ಯಾವುದೋ ಒಂದು ಲವಣಾಂಶ ಇರೋವಂಥದ್ದು ಹಾಕಿಬಿಟ್ರಿ, ಹೆಚ್ಚಾಗ್ಬಿಡ್ತು ಅನ್ನೋದು ಆಗೋದೇ ಇಲ್ಲ, ಸುಲಭನಾಗಿ ಆಗೋದಿಲ್ಲ. ಅದನ್ನು ಹಿಡಿದಿಟ್ಕೊಡೋವಂಥದ್ದೇ ಸಾವಯವ ಇಂಗಾಲ. ಓಕೆ, ಆದರೆ ಅದು ಸಾವಯವ ಇಂಗಾಲ ನೇರವಾಗಿ ಗಿಡ ತಗೊಳ್ಳೋದಿಲ್ಲ. ಇದು ನಾಟ್ ಡೈರೆಕ್ಟ್ಲಿ ಅದಕ್ಕೆ ಅಪ್ಟೇಕ್ ಆಗೋದಿಲ್ಲ. ಓಕೆ, ಬಟ್ ಇಟ್ ಈಸ್ ಇದನ್ನೆಲ್ಲ ಹೋಲ್ಡ್ ಮಾಡೋದು. ಕಾರ್ಬನ್ ಅನ್ನ ಗಾಳಿಯಿಂದ ತಗೊಳುತ್ತೆ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ತಗೊಂಡು ತನ್ನ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಗಿಡ ಬಳಸ್ಕೊಳುತ್ತೆ. ಮಣ್ಣಿಂದ ಹಂಗಂದ್ರೆ ಸಾವಯವ ಇಂಗಾಲ ಮಣ್ಣಿಂದ ಹೀರಿಕೆ ಆಗೋದಿಲ್ಲ. ಹೀರಿಕೆ ಅದು ಸಿಗ್ನಿಫಿಕೆಂಟ್ಲಿ ಇಲ್ಲ. ಇವು ನಿಮ್ಮ ಸೂಕ್ಷ್ಮಾಣು ಜೀವಿಗಳಿಗೂ ಇದು ಬೇಕಾಗುತ್ತೆ, ಸಾವಯವ ಇಂಗಾಲ ಬೇಕಾಗುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಸರ್. ನಾವು ಸೂಕ್ಷ್ಮಾಣು ಜೀವಿಗಳನ್ನ ಭೂಮಿಗೆ ಹಾಕ್ತಾ ಇದ್ದೀವಿ ಅಂತಂದ್ರೆ, ಅವುಗಳ ಒಂದು ಮಲ್ಟಿಪ್ಲಿಕೇಶನ್, ಅವುಗಳ ಬೆಳೆಯುವಿಕೆ ಈ ನಮ್ಮ ಸಾವಯವ ಇಂಗಾಲ ಎಷ್ಟು % ಇದೆ ನಮ್ಮ ಮಣ್ಣಿನ ಮೇಲೆ ಏನಂದ್ರೆ ಬೇಕೇ ಬೇಕು. ಮುಂದಿನ ಘಟಕಕ್ಕೆ ನಾವು ಬರ್ತೀವಿ. ಈಗ ಹಾಗಾಗಿ ಒಟ್ಟಾರೆ ನಾವು ಈ ಮಣ್ಣು ಅಂತ ತಕ್ಷಣ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸೋದು 3 ಘಟಕ. ಒಂದು ಫಿಸಿಕಲ್ ಅಥವಾ ಭೌತಿಕ ಘಟಕ, ಭೌತಿಕ ಗುಣಲಕ್ಷಣ ಅಂತ ಹೇಳ್ಬೋದು. ಆಮೇಲೆ ಇನ್ಯಾವುದು ಘಟಕಗಳು? ಎರಡನೇದು ಮುಖ್ಯವಾದಂಥದ್ದು ಅಂತಂದರೆ ರಾಸಾಯನಿಕ ಘಟಕ. ರಾಸಾಯನಿಕ ಘಟಕದಲ್ಲಿ ಇದನ್ನು ಮಣ್ಣಿನ ರಸಸಾರ ಅಂತ ನಾವು ಕರಿತೀವಿ. ಮಣ್ಣಿನ pH ಅಂತ ನಾವು ನಾರ್ಮಲ್ ಆಗಿ ಹೇಳ್ತೀವಿ. ಈ ಮಣ್ಣಿನ pH ಅನ್ನೋದು ಅಂದರೆ ಪ್ರತಿ ಯಾವ ಮಣ್ಣಲ್ಲಿ ಒಂದು ಆಕ್ಟಿವ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದು ಈ ಮಣ್ಣಿನ ರಸಸಾರ ಅದನ್ನು ತೋರಿಸುತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಾವು ಕೊಟ್ಟಂತಹ ಪೋಷಕಾಂಶಗಳಾಗಿರ್ಬೋದು ಅಥವಾ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳಾಗಿರ್ಬೋದು, ಎಷ್ಟರ ಮಟ್ಟಿಗೆ ಅವು ಗಿಡಗಳಿಗೆ ದೊರೀತವೆ.
ಸೊ ಒಂದು ಟೋಟಲ್ ಎಷ್ಟಿದೆ ಅನ್ನೋದು ಮಣ್ಣಿನಲ್ಲಿ ಇರುವಂಥ ಪ್ರಮಾಣ ಬೇರೆ, ಅದು ಲಭ್ಯತೆ ಬೇರೆ. ನಿಮ್ಮ ಅಕೌಂಟಲ್ಲಿ 10,000 ದುಡ್ಡು ಇರ್ಬೋದು, ಮಿನಿಮಮ್ ಬ್ಯಾಲೆನ್ಸ್ 5,000 ಇದ್ರೆ ನಿಮಗೆ ಸಿಗದೆ 5,000. ಲೆಡ್ಜರ್ ಬ್ಯಾಲೆನ್ಸು ಮತ್ತೆ ಡ್ರಾ ಮಾಡಲು ಅವಕಾಶ ಇರುವಂತದ್ದು ಬ್ಯಾಲೆನ್ಸ್. ಎಸ್. ಸೊ ನೀವು ಅನ್ಕೊಂತೀರಿ ನಾನು 5 ಚೀಲ DAP ಹಾಕಿದ್ದೀನಿ, ನನ್ನ ಬೆಳೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. pH ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಗಿಡಕ್ಕೆ ಫಾಸ್ಫರಸ್ ಸಿಗೋದೇ ಇಲ್ಲ, ಫಿಕ್ಸ್ ಆಗಿರುತ್ತೆ, ಎಲ್ಲ ತೊಳ್ಕೊಂಡು ಹೋಗಿರುತ್ತೆ, ಇಮ್ಮೊಬಿಲೈಸೇಷನ್ ಆಗಿರುತ್ತೆ, ಇಮ್ಮೊಬಿಲೈಸ್ ಆಗಿರುತ್ತೆ. ಸೊ ಅದು ಈ pH ಹೇಳದೆ ಮುಖ್ಯ ಘಟಕ ಸಾಯಿಲ್ ಕೆಮಿಕಲ್ ಪ್ರಾಪರ್ಟಿ, ರಾಸಾಯನಿಕ ಗುಣಧರ್ಮ. ಅಲ್ಲಿ ನೀವು ಅದೊಂದೇನ ಪ್ಯಾರಾಮೀಟರ್ pH ಇಸ್ ಮೇನ್. ಅದರಲ್ಲಿ ECನೂ ಬರುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನೂ ಸಹ ಬರುತ್ತೆ. ಲವಣದ ಪ್ರಮಾಣ ಎಷ್ಟಿದೆ ಆದ್ರೂ ಅದಕ್ಕೆ ತಕ್ಕಾಗಿ pH ಕೂಡ ಬದಲಾಗುತ್ತೆ. ಅದು ಒಂದಕ್ಕೊಂದು ಇಂಟರ್ಲಿಂಕ್. ಹೌದು. ಸೊ ಇದು ಈಗ pH 7 ಅಂತ ನಾವು ಅಲ್ವಾ, 6.5 7.5 7.5 ರೇಂಜು. ಬಟ್ ಕರೆಕ್ಟ್ ನ್ಯೂಟ್ರಲ್ ಅಂದ್ರೆ 7. ನಮ್ಮ ಲ್ಯಾಬೊರೇಟರಿ ಲೆಕ್ಕಕ್ಕೆ ಹೋದ್ರೆ 7. ಸೊ ಅದು ಈಗ ಅದರಲ್ಲಿ 6.5 7 ಇದ್ರೆ ಮಣ್ಣು ಚೆನ್ನಾಗಿದೆ. ಅದಕ್ಕಿಂತ ಕೆಳಗೆ ಬರಲಿ, ಅದಕ್ಕಿಂತ ಮೇಲೆ ಹೋದ್ರೆ ಆಮ್ಲೀಯ ಮಣ್ಣು ಅಂತ ನಾವು, ಅಸಿಡಿಕ್ pH ಇದ್ರೆ 6.5ಕ್ಕಿಂತ ಕೆಳಗಡೆ ಇದ್ರೆ ಆಮ್ಲೀಯ ಮಣ್ಣು ಅಂತ ಕರಿತೀವಿ. ಹೆಚ್ಚು ಮಳೆ ಬೀಳುವಂತ ನಮ್ಮ ಮಲೆನಾಡು ಭಾಗದಲ್ಲೆಲ್ಲ ಹೆಚ್ಚು. ಅದಕ್ಕಿಂತ 7.5ಕ್ಕಿಂತ ಮೇಲೆ ಹೋದ್ರೆ ಅದು ಕ್ಷಾರ ಮಣ್ಣು ಅಂತ ನಾವು ಕರಿತೀವಿ. ನೀವು ಕ್ಷಾರ ಮಣ್ಣು ಮತ್ತೆ ಸವಳು ಮಣ್ಣು ಅದರಲ್ಲಿ ಏನು ವ್ಯತ್ಯಾಸ? ಮೇಜರ್ ಆಗಿ ಸಾಲ್ಟ್ ಕಂಟೆಂಟ್ ಸರ್. ಸಲೈನ್ ಸಾಯಿಲ್ಸ್ ಅಂದರೆ ಸರ್, ಅದರಲ್ಲಿ pH 8.5ಗಿಂತ ಕಡಿಮೆ ಇರುತ್ತೆ, ಮತ್ತು ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜು 15%ಗಿಂತ ಕಡಿಮೆ ಇರುತ್ತೆ. ಅದನ್ನು ಸಲೈನ್ ಸಾಯಿಲ್ಸ್ ಅಂತ ಕರಿತೀವಿ. ಆಲ್ಕಲೈನ್ ಸಾಯಿಲ್ಸ್ ಅಂದರೆ pH 8.5ಗಿಂತ ಜಾಸ್ತಿ ಇರುತ್ತೆ, ಮತ್ತು ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜ್ ಕೂಡ 15ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಆಲ್ಕಲೈನ್ ಸಾಯಿಲ್ಸ್ ಅಂತ ಪೂರ್ತಿ ಹಾಳಾದ ಮಣ್ಣು ಅಂತ ಹೇಳ್ಬೋದು. ಇದಕ್ಕೆ ಸಲೈನಿಗೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಕ್ಷಾರೀಯ ಉಪ್ಪು, ಸವಳು ಮಣ್ಣು, ಕ್ಷಾರೀಯ ಮಣ್ಣು. ಅಂದ್ರೆ ಅಲ್ಕಲೈನಿಗೆ ಕ್ಷಾರೀಯ, ಪೂರ್ತಿ ಹಾಳಾಗಿದ್ದು ಅಂದ್ರೆ ಅದರಲ್ಲಿ ಫ್ರೀ ಸೋಡಿಯಂ ಪರ್ಸೆಂಟೇಜ್ ಸಿಗಬಿಡ, ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜ್. ಸೊ ಇದು ನಿಮಗೆ pH ಜಾಸ್ತಿ ಆದಾಗ ಇವೆರಡು ಕಂಡೀಷನಲ್ಲಿ ನಿಮಗೆ ಅವೈಲಬಿಲಿಟಿ, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ತುಂಬಾನೇ ಸಿವಿಯರ್ ಆಗಿ ತೊಂದರೆ ಆಗುತ್ತೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸರಿ, ನಾವು ಮಣ್ಣಿನ ಭೌತಿಕ ಲಕ್ಷಣ ಮತ್ತು ರಾಸಾಯನಿಕ ಲಕ್ಷಣದ ಬಗ್ಗೆ ಮಾತಾಡಿದ್ವಿ. ಈಗ ಮೂರನೇ ಘಟಕ ಯಾವುದು? ಮೂರನೇ ಘಟಕ ಮಣ್ಣಿನಲ್ಲಿ ಜೈವಿಕ ಘಟಕ ಅಂತ ನಾವು ಕರಿತೀವಿ. ಬಯೋಲಾಜಿಕಲ್ ಜೈವಿಕ ಘಟಕ. ಇದರಲ್ಲಿ ಎಲ್ಲ ಬದುಕಿರ್ತಕ್ಕಂಥ ಜೀವಿಗಳು ಬಹುಶಃ ಸಸ್ಯಗಳು ಬರ್ಬೋದು. ಎಸ್, ಫ್ಲೋರಾ ಅಂಡ್ ಫೌನಾ ಎರಡೂ ಇದರಲ್ಲಿ ಕೌಂಟ್ ಆಗುತ್ತೆ. ಸೊ ಇದನ್ನು ಜೈವಿಕ ಘಟಕ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಎರೆಹುಳುಗಳು ಬಂತು, ಮತ್ತು ಜೀವಾಣುಗಳು ಬಂತು, ಸೂಕ್ಷ್ಮಜೀವಿ, ಪ್ರೋಟೋಜೋವಾ, ನೆಮೆಟೋಡ್ಸ್, ಎಲ್ಲ ಥರದ ಜೀವಿ. ಬಹುಶಃ ಈ ನಮ್ಮ ಮೈಕ್ರೋರೈಸ್ ಆದಂಥ ಆ ಕಡೆ ಇದು ಅಲ್ಲ, ಈ ಕಡೆ ಗಿಡನೂ ಅಲ್ಲ, ಇದು ಅಲ್ಲ ಅಂತ ಎಲ್ಲ ಬರುತ್ತೆ, ಮಣ್ಣೊಳಗಿದ್ದವೆಲ್ಲ ಒಟ್ಟು ಜೀವಂತವಾಗಿರುವಂಥದ್ದು ಎಲ್ಲದೂ ಬಂತು, ಎಲ್ಲನೂ ಕೌಂಟ್ ಆಗುತ್ತೆ. ಇದರಲ್ಲಿ ನೀವು ಅದರದ ಮಹತ್ವವನ್ನು ಯಾವ ರೀತಿಯಲ್ಲಿ ಹೇಳ್ತೀರಿ? ಈ ಜೈವಿಕ ಘಟಕ ನಮಗೆಲ್ಲ ಗೊತ್ತಿರೋ ಹಾಗೆ, ಈಗ ನಮ್ಮ ರೈತ ಮಿತ್ರ ಎರೆಹುಳು, ಸೊ ಅದು ಹೆಚ್ಚು ನಮ್ಮ ಭೂಮಿಯಲ್ಲಿತ್ತು ಅಂತಂದರೆ ಅದು ನಮ್ಮ ಮಣ್ಣಿನ ಪೋರ್ಸನ್ನು ಇಂಪ್ರೂವ್ ಮಾಡೋದು, ಅಥವಾ ಅದು ನಮ್ಮ ಬಿದ್ದಂಥ ತ್ಯಾಜ್ಯ ವಸ್ತುಗಳನ್ನು ಅದು ತಿಂದು ಹಿಕ್ಕೆಯನ್ನು ಹಾಕೋದ್ರ ಮುಖಾಂತರ ಅದನ್ನು ಪ್ರೋಸೆಸ್ ಮಾಡೋದು, ಆ ರೀತಿಯಲ್ಲಿ ಆ ಒಂದು ಜೈವಿಕ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ನೆಲಕ್ಕೆ ಬಿದ್ದಂಥ ಎಲೆಗಳು, ನೆಲಕ್ಕೆ ಬಿದ್ದಂಥ ಸಸ್ಯ ತ್ಯಾಜ್ಯ ವಸ್ತುಗಳು, ಪ್ರಾಣಿಯ ದೇಹಗಳು, ಇವೆಲ್ಲವೂ ಡಿಕಂಪೋಸ್ ಆಗಬೇಕು ಅಂತ ಅಂದರೆ ನಮ್ಮ ಜೈವಿಕ ಪ್ರಕ್ರಿಯೆ ಬಹಳ ಮುಖ್ಯ. ನಾ ಎಲ್ಲೋ ಒಂದು ಕಡೆ ಕೇಳಿದ್ರೆ, ಈ ಒಂದು ರಾಸಾಯನಿಕ ಗೊಬ್ಬರ ಕೂಡ ಗಿಡಕ್ಕೆ ಸಿಗಬೇಕು ಅಂದರೆ ಈ ನಿಮ್ಮ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿನೇ
ಸಿಗಬೇಕು. ಎಲ್ಲ ಸಮಯದಲ್ಲಿ ಏನಿರಲೇಬೇಕು ಅಂತ ಏನಿಲ್ಲ ಸರ್, ಏನಿಲ್ಲ. ಅದಕ್ಕೆ ನೀವು ರಾಸಾಯನಿಕ ಕೊಟ್ರಿ ಅಂತಂದ್ರೆ ಅದು ಅಯಾನ್ ಫಾರ್ಮ್ನಲ್ಲಿ ಡಿವೈಡ್ ಆಗ್ತದೆ. ಮಾಯಿಶ್ಚರ್ ಇದ್ರೆ ನೀಟಾಗಿ ಬೇರೆಗೆ ಅದು ಡಿವೈಡ್ ಮಾಡೋರು ಯಾರು? ನ್ಯಾಚುರಲ್ ವಾಟರ್ ಇದ್ರೆ ಅದು ಆಗ್ಬಿಡುತ್ತೆ ಸರ್. ಈಗ ನಾವು ಸೋಡಿಯಂ ಕ್ಲೋರೈಡ್ ಉಪ್ಪನ್ನ ನಾವು ನೀರಿಗೆ ಹಾಕಿದ ತಕ್ಷಣ ಸೋಡಿಯಂ ಮತ್ತು ಕ್ಲೋರಿನ್ ರೂಪದಲ್ಲಿ ಬೇರೆ ಆಗ್ಬಿಡುತ್ತೆ. ಓಕೆ, ಅಂದ್ರೆ ಇದು ಎಲ್ಲದಕ್ಕೂ ಸೂಕ್ಷ್ಮಾಣುಜೀವಿ ಬೇಕೆ ಅಂತ ಏನಿಲ್ಲ ಸರ್. ಬಟ್ ಸೂಕ್ಷ್ಮಾಣುಜೀವಿಗಳು ಇದೇ ಕೆಲಸ ಮಾಡ್ಕೊಂಡಿದ್ದಾವೆ ಅವ್ರದ್ದೇ. ಎಲ್ಲೋ ಒಂದ್ ಕಡೆ ಓದಿದ ಜ್ಞಾಪಕ ನನಗೆ, ಈ ಸೂಕ್ಷ್ಮಾಣು ಜೀವಿಗಳು ಇರ್ಲಿಲ್ಲ ಅಂತಂದಿದ್ರೆ ಈ ಸತ್ತ ಪ್ರಾಣಿಗಳು ಮನುಷ್ಯರ ದೇಹ ಹೂಡ್ಲಿಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ ಅಂತ, ಆ ರೀತಿ ಸರ್. ಸೊ ಅದು ಅಷ್ಟು ಬೇರೆ ದಾರಿ ಹುಡುಕ್ತಿದ್ವಿ. ಅದರಿಂದ ಏನಾದ್ರು ಆರ್ಟ್ ಮಾಡೋದು, ಇನ್ನೇನೋ ಒಂದು ಮಾಡೋದು, ಮೂಳೆಗಳಲ್ಲಿ ಇನ್ನ ತಿನ್ನಕ್ ಶುರು ಮಾಡ್ತಿದ್ರು, ಪೌಡರ್ ಅಂತ. ಸೊ ಈ ಜೈವಿಕ ಘಟಕ ಕೃಷಿಯಲ್ಲಂತೂ ತುಂಬಾನೇ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್ ಈ ರೀತಿಯಲ್ಲಿ. ಸೊ ಹಾಗಾಗಿ ಮೂಲತಃ 3 ಘಟಕ ಮಣ್ಣಿನಲ್ಲಿ. ನೀವು ಒಂದು ಮಣ್ಣು ಅಂತ ಹೇಳಿದ್ರೆ ಫಿಸಿಕಲ್ಲು, ಕೆಮಿಕಲ್ಲು ಮತ್ತೆ ಬಯೋಲಾಜಿಕಲ್, ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂತೇಳಿ ನೋಡ್ತೀರಿ. ಸೊ ಇದು 3 ಘಟಕಗಳು ಸರಿಯಾಗಿದ್ದರೆ ಆವಾಗ ಮಣ್ಣು ಆರೋಗ್ಯವಂತ ಆಗಿದೆ. ಮಣ್ಣಿನ ಆರೋಗ್ಯ ನೋಡಿದ್ರೆ ಈಗ ಡಾಕ್ಟರ್ BP ನೋಡ್ತಾರೆ, ಟೆಂಪರೇಚರ್ ನೋಡ್ತಾರೆ, ಒಂದು ಮುಖ್ಯ. ಆಮೇಲೆ ಕಣ್ಣು ಒಂದ್ಸರಿ ನೋಡ್ತಾರೆ, ಬ್ಯಾಟ್ರಿ ಬಿಟ್ಟು ಗಂಟಲು ನೋಡ್ತಾರೆ, ಮೇಲ್ನೋಟಕ್ಕೆ ಈ ಮನುಷ್ಯ ಸರಿ ಇದ್ದಾನೆ. ಸೊ ಇದು 3 ಘಟಕವನ್ನು ನೀವು ಟೆಸ್ಟ್ ಮಾಡಿದರೆ ಇದನ್ನು ಬಗ್ಗೆ ಹೌದು. ಈಗ ಸರ್ ನಾವು ಮತ್ತೆ ನಾವು ಕೇಳಿಸುವಂಥ ಶಬ್ದ ಇತ್ತೀಚೆಗೆ ಇದಾಗಿದ್ದು ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರಗಳು. ಸ್ಥೂಲವಾಗಿ ನಾವು ಅದನ್ನ ಮುಂದಿನ ಕಂತುಗಳಲ್ಲಿ ನಿರ್ದಿಷ್ಟವಾಗಿ ನೋಡೋಣ. ಈಗ ಕೃಷಿಗೆ, ಅಥವಾ ನಾವು ಬೇರೆ ರೀತಿಯಲ್ಲಿ ಕೇಳ್ತೀನಿ, ಕೃಷಿಗೆ ಈ ನಿಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಏನು ಸಂಬಂಧ, ಅಥವಾ ಅವು ಅದರ ಎಷ್ಟು ಮಟ್ಟಿಗೆ ರೆಲವೆಂಟ್? ಈಗ ನಾವು ಈ ಜೈವಿಕ ಗೊಬ್ಬರಗಳು ಅಂತಂದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದರಲ್ಲಿ ಏನಿರುತ್ತೆ ಅಂತ. ಜೈವಿಕ ಗೊಬ್ಬರಗಳಲ್ಲಿ ಇರೋದು ಅಂತಂದ್ರೆ ಒಂದು ಸೂಕ್ಷ್ಮಾಣು ಜೀವಿ ಇರುತ್ತೆ, ಅದಕ್ಕೆ ಬೇಕಾದಂತ ಕ್ಯಾರಿಯರ್ ಮೆಟೀರಿಯಲ್, ಅದಕ್ಕೆ ಬೇಕಾದ ಅದು ಬದುಕಕ್ಕೆ ಬೇಕಾದಂತ ಊಟಗಳು ಅದರಲ್ಲಿ ಇರುತ್ತೆ. ಸೊ ಈ ಮಣ್ಣಿಗೆ ಹೋಗುವಲ್ಲಿವರೆಗೆ ಬೇಕಾದಂತ ಊಟ ಬುತ್ತಿ ಕಟ್ಕೊಂಡು ಬಂದಾಗ ಮತ್ತೆ ಮನೆಗೆ ಹೋದ್ಮೇಲೆ ಸಿಗತ್ತೆ, ಅಲ್ಲಿವರೆಗೆ ಬೇಕು. ಹೌದು ಹೌದು. ಸೊ ಈ ಜೀವಾಣುಗಳು ಕೃಷಿಯಲ್ಲಿ ಯಾವ ರೀತಿ ಪ್ರಾಮುಖ್ಯತೆಯನ್ನು ಹೊಂದಿದಾವೆ ಅಂತ ಮೊದಲು ನಾವು ನೋಡಿದ್ರೆ ಅದರಲ್ಲೂ 2 ರೀತಿ ಜೀವಾಣುಗಳಿದಾವೆ ಸರ್. ಒಂದು ಒಳ್ಳೆ ಜೀವಾಣುಗಳು ಮತ್ತು ಇನ್ನೊಂದು ಕೆಟ್ಟ ಜೀವಾಣುಗಳು. ಈ ಕೆಟ್ಟ ಜೀವಾಣುಗಳು ಅಪಾಯಕಾರಿ. ಕೆಟ್ಟ ಜೀವಾಣುಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಅವು ಎಲೆ ಚುಕ್ಕೆ ರೋಗ, ಬೇರು ಕೊಳೆ ರೋಗ, ಅಣಬೆ ರೋಗ, ಇಂಥವನ್ನೆಲ್ಲ ಉಂಟು ಮಾಡೋವೆಲ್ಲವೂ ಕೆಟ್ಟ ಜೀವಾಣುಗಳು. ನಮ್ಮ ದೃಷ್ಟಿಯಲ್ಲಿ ಕೆಟ್ಟವು. ಹಾ ಸರ್. ಸೊ ಆ ರೀತಿ ಕೆಟ್ಟ ಜೀವಾಣುಗಳು. ಈಗ ಇಲ್ಲಿ ನೋಡಿ, ಇದನ್ನ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಸೂಕ್ಷ್ಮಾಣು ಜೀವಿ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಈ ಕಾಯಿ ಕೊಳೆ ರೋಗ, ಕಾಂಡ ಕೊಳೆ ರೋಗ, ಬೇರು ಕೊಳೆ ರೋಗ ಇಡೀ ಕ್ರಾಪ್ನೇ ಹಾಳು ಮಾಡದಂತ ನಿದರ್ಶನ ಇದೆ. ಸೂಕ್ಷ್ಮಾಣು ಜೀವಿ ಶಕ್ತಿ ನಮಗೆ ಕರೋನಾ ತೋರಿಸಿದೆ. ಕರೋನಾನು ನಮಗೆ ಪರಿಚಯ ಮಾಡಿ, ಅಮೆರಿಕದ ಅಧ್ಯಕ್ಷಂಗೆ ಬಿಡ್ಲಿಲ್ಲ ಅದು. ನಿಜ ನಿಜ. ಹಾಗಾಗಿ ಅದು, ಸೊ ಅದರಲ್ಲಿ ಅವು ಕೆಟ್ಟ ಜೀವಾಣುಗಳು ಅಥವಾ ನಮ್ಮ ಇದು ಅಪಕಾರಿ. ಇನ್ನೊಂದು ಭಾಗ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ. ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಅವು ಪೋಷಕಾಂಶವನ್ನು ಒದಗಿಸುವಂಥದ್ದು ಮತ್ತೆ ರೋಗ ನಿಯಂತ್ರಕ ಕೆಲಸವನ್ನ ಮಾಡುವಂಥದ್ದು. ಸೊ ಇವೆಲ್ಲವು ಉಪಕಾರಿ. ಸೊ ಅಗ್ರಿಕಲ್ಚರ್ಲಿ ಇಂಪಾರ್ಟೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೀವಿ. ಸೊ ಕೃಷಿಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು. ಸೊ ಇವುಗಳನ್ನ ಎಷ್ಟು ನಾವು ಹೆಚ್ಚು ನಮ್ಮ ಭೂಮಿಯಲ್ಲಿ ಹಾಕೊಂತೀವಿ ಅಷ್ಟು ನಮ್ಮ ಭೂಮಿಗೆ ಒಳ್ಳೆ ಒಂದು ಸಹಾಯಕ ಕೆಲಸ ಆಗ್ತದೆ. ಸೊ ನಾವು ಸರ್ ಇದರಲ್ಲ ಇನ್ನೊಂದು ಮಾತು ಬರುತ್ತೆ, PGPR. ಅದೇನದು? ಈಗ ಬಯೋ ಫರ್ಟಿಲೈಸರ್ ಗೊತ್ತು, ನಾವು ಸಾಮಾನ್ಯವಾಗಿ ಕೇಳಿ ತಿಳ್ಕೊಂಡಿದ್ದೀವಿ. ಅದು ಫರ್ಟಿಲೈಸರ್ ಅಂದ್ರೆ ಗೊತ್ತು, ಬಯೋ ಅಂದ್ರೆ ಜೀವಾಣುಗಳಿಂದ ಅದೇ ನಮಗೆ ಸುಲಭ ಅರ್ಥ ಆಗುತ್ತೆ. PGPR ಅಂದ್ರೆ ಏನು? ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ ಹೇಳಿ ಸರ್. ಓಕೆ. ಸೊ ಅಂದ್ರೆ ಈ ನಮ್ಮ ಜೈವಿಕ ಗೊಬ್ಬರಗಳೇನೆ ಸೊ ಬರೀ ನ್ಯೂಟ್ರಿಯೆಂಟ್ ಕೊಡೋದಲ್ಲದೇನೆ ಹಲವಾರು ಸಸ್ಯ ಪ್ರಚೋದಕಗಳನ್ನು ಸಹ ಬಿಡುಗಡೆ ಮಾಡಿ, ಅಂದ್ರೆ ಈ ಹೆಚ್ಚು ಬೇರು ಬರ್ಲಿಕ್ಕಾಗಿರ್ಬೋದು, ಹೆಚ್ಚು ಚಿಗುರಕ್ಕಾಗಿರ್ಬೋದು, ಮತ್ತೆ ಬೆಳವಣಿಗೆ ಆಗ್ಲಿಕ್ಕಾಗಿರ್ಬೋದು, ಅದಕ್ಕೆ ಬೇಕಾದಂತ ಹಲವಾರು ಹಾರ್ಮೋನ್ಗಳು, ಜಿಬರ್ಲಿನ್ಸ್ ಆಗಿರ್ಬೋದು, ಸೈಟೋಕೈನಿನ್ಸ್, ಇಂತಹ ಒಂದು ಹಾರ್ಮೋನ್ಗಳನ್ನ ರಿಲೀಸ್ ಮಾಡಿ ಆ ಮುಖಾಂತರ ಪ್ಲಾಂಟ್ ಗ್ರೋತ್ ಪ್ರಮೋಷನ್ ಅನ್ನ ಎನ್ಹಾನ್ಸ್ ಮಾಡುವಂತ ರೈಸೋಬ್ಯಾಕ್ಟೀರಿಯಾ. ಮೂಲ ಬಯೋ ಫರ್ಟಿಲೈಸರ್ ಇಂದ ಹೊರತಾದ ಜೀವಿಗಳವು ಇಲ್ಲ ಸರ್, ಇವನ್ನೆಲ್ಲ ಇಟ್ಕೊಂಡೇನೆ ಎಲ್ಲ ಸೇರಿ. ಎಸ್ ಎಸ್. ಓಕೆ. ಒಂದೊಂದು 2 ಡಬಲ್ ಆಕ್ಟಿಂಗ್, ಟ್ರಿಬಲ್ ಆಕ್ಟಿಂಗ್ ಮಾಡ್ತವೆ, ಅದನ್ನು ಆಯಾ ಕ್ಯಾಟಗರಿನಲ್ಲಿ ಸೇರಿಸ್ಕೊಂತೀವಿ. ಸೊ ಹಾಗಾಗಿ ಓಕೆ. ಈಗ ಇದರಲ್ಲಿ ಸರ್, ಈಗ
ಬಯೋ ಫರ್ಟಿಲೈಸರು ಅಂದರೆ ನಾವು ಒಟ್ಟಾರೆ ನಮ್ಮ ಉಪಕಾರಿ ಜೀವಾಣುಗಳಲ್ಲಿ ಹೋದರೆ ಒಂದು ಈ ಗೊಬ್ಬರ ಮಾಡುವಂಥ ಜೀವಾಣುಗಳು ಅಂದರೆ ಗೊಬ್ಬರಕ್ಕೆ ಕೊಡುವಂಥವು ಅಂದರೆ ನಿಮ್ಮ ನೈಟ್ರೋಜನ್ ಫಿಕ್ಸಿಂಗ್ ಅಥವಾ ಆ ಥರ ಗೊಬ್ಬರ ಜೀವಾಣುಗಳು. ಇನ್ನೊಂದು ಉಪಕಾರಿ ರೋಗ ನಿಯಂತ್ರಣ ಕೀಟ ನಿಯಂತ್ರಣ ಜೀವಿಗಳು ಅಂತ ಹೇಳ್ಬೋದಾ? ಹೇಳ್ಬೋದು. ಸೊ ಬಯೋ ಕಂಟ್ರೋಲ್. ಇನ್ನೇನು ನಮಗೆ ಪ್ರಯೋಜನಕ್ಕೆ ಬರುವಂಥದ್ದು ಡೈರೆಕ್ಟ್ ಬರುವಂಥದ್ದು ಇದೆ PGPR ಎಲ್ಲದೂ ಸೇರಿಸಿ ಎಲ್ಲದಕ್ಕೂ ಸೇರಿಸಿ ಸರ್ ಮುಖ್ಯವಾಗಿದೆ. ಒಂದು ನ್ಯೂಟ್ರಿಷನ್ ಕೊಡುವಂಥವು, ಊಟ ಕೊಡುವಂಥವು. ಎರಡನೇದು ಡಿಸೀಸನ್ನ ಕಂಟ್ರೋಲ್ ಮಾಡುವಂಥವು. ಮೂರನೇದು ಗೊಬ್ಬರವನ್ನು ಮಾಡುವಂಥವು. ಗೊಬ್ಬರ ಮಾಡೋದು. ಆಮೇಲೆ ಕೀಟ ನಿಯಂತ್ರಕ, ರೋಗ ಮತ್ತು ಕೀಟ ಬಯೋ ಕಂಟ್ರೋಲ್ ಎರಡು. ಸೊ ಇವೆಲ್ಲ ನಾವು ಅದನ್ನು ಬಳಕೆ ಮಾಡಿಕೊಂಡು ಇನ್ನು ನೀವು ಇಂಡಸ್ಟ್ರಿಯಲ್ ಯೂಸೇಜಿಗೆ ಹೋದ್ರೆ ಇನ್ನೂ ಬೇರೆ ಬೇರೆ ಇದೆ ಎಷ್ಟೊಂದು. ಅದಕ್ಕೆ ಬಹುಶಃ ಕೃಷಿ ರಾಸಾಯನಿಕಗಳು ಈ ನಿಮ್ಮ ಆಂಟಿಬಯೋಟಿಕ್ಸ್ ಆಕ್ಟಿನೊಮೈಸಿಡ್ಸ್ ಆದರೆ ಅದು ಇಂಡೈರೆಕ್ಟ್ ಆಗಿ ಬಂತು. ಇದು ನೇರವಾಗಿ ನಮ್ಮ ಮಣ್ಣೊಳಗೆ ಕೆಲಸ ಮಾಡುವಂಥ ಜೀವಾಣುಗಳು. ಒಟ್ಟಾರೆಯಾಗಿ ಈ ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಇದು ಮೂರು ವ್ಯವಸ್ಥೆ ಸರಿ ಇದ್ದರೆ ನಮ್ಮ ಮಣ್ಣಿನ ಆರೋಗ್ಯ ಸರಿ ಇದೆ. ಅದರಲ್ಲಿ ಸರಿ ಈಗ ಹೌದು, ಈ ಜೀವಾಣುಗಳನ್ನು ನಾವು ಹೊರಗಿಂದ ಯಾಕೆ ತಂದುಕೊಡ್ಬೇಕು? ಈಗ ಮೇಲ್ನೋಟಕ್ಕೆ ನಾನು ತಿಳ್ಕೊಂಡಂತೆ ಇದೆಲ್ಲ ನೀವು ಹೇಳ್ತಾ ಇರೋದು ಮಣ್ಣಲ್ಲಿದೆ, ಅಥವಾ ನೀವು ಅದೇ ಮಣ್ಣಿಂದನೇ ಅದನ್ನು ತೆಗೆದು ಲ್ಯಾಬೊರೇಟರಿನಲ್ಲಿ ಬೆಳೆಸಿ ಮತ್ತು ನಮ್ಗೆ ಕೊಡ್ತೀರಿ. ನಮ್ಮ ಮಣ್ಣಲ್ಲಿ ಇದ್ದಿದ್ದನ್ನೇ ನಮ್ಗೆ ಯಾಕೆ ನೀವು ಹಿಂಗೆ ಮಾಡಿ ಮತ್ತೆ ಹಿಂಗೆ ಮಾಡಿ ಕೊಡ್ತೀರಿ? ಏನಕ್ಕೆ? ಅದರ ಅಗತ್ಯ ಏನಿದೆ? ಈಗ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಜೀವಾಣುನ ಬಳಸ್ತೀರಿ, ದಿನ ಪ್ರತಿ ನೀವು ಬಳಸ್ತೀರಿ. ಏನಪ್ಪ ಅಂತಂದ್ರೆ ಮೊಸರು, ಹೌದು, ಅದು ಒಂದು ಜೀವಾಣುನೇ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ನಿಮ್ಮ ಮನೆಯಲ್ಲಿ ಮೊಸರು ಕೆಟ್ಟೋದ್ರೆ ಏನ್ ಮಾಡ್ತೀರಿ? ಕೆಟ್ಟೋದ್ರೆ ಹೊರಗಿಂದ ತರ್ತೀವಿ. ಇಲ್ಲ, ಪಕ್ಕದ ಮನೇಲಿ ಹೆಪ್ಪಿಸ್ಕೊಂಡ್ಬರ್ತೀವಿ ನಾವು. ಓಡೋಗ್ಬಿಟ್ಟ ಪಕ್ಕದ ಮೇಲೆ ಒಂದು ಲೋಟ ಹೆಪ್ಪಿಸ್ಕೊಂಬ ಅಂತ ಕಳಿಸ್ತೀವಿ. ಇದೇ ಪದ್ಧತಿ ಸರ್, ಏನಿಲ್ಲ. ನಿಮ್ಮ ಹೊಲದಲ್ಲಿ ಈಗ ಆಲ್ರೆಡಿ ಇರುವಂತ ಜೀವಾಣುಗಳು ಕಡಿಮೆ ಇದ್ದಾವೆ, ಒಂದು ಕಾರಣ ಇರ್ಬೋದು. ಅಥವಾ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಾಣುಗಳು ಈ ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಷನ್ ಆಕ್ಟಿವಿಟಿಯನ್ನ, ಬೆಳವಣಿಗೆಯನ್ನು ಎಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿಗೊಳಿಸಬೇಕಿತ್ತು ಅದು ಮಾಡ್ತಾ ಇಲ್ಲ. ಸೊ ಅದನ್ನ ಬೇಜಾರು ಬಂದ್ಬಿಟ್ಟಿದೆ, ಮಾಡ್ಕೊಂಡಿದೆ. ನೀವು ಅದನ್ನ ಎನ್ರಿಚ್ ಮಾಡೋದು. ಅಥವಾ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ ಸರ್, ಈಗ ಮಾಮೂಲಿ ನಾವು ಈ ನಮ್ಮ ನಾಗರಿಕರನ್ನ, ಸಿವಿಲಿಯನ್ಸ್ನ ಕಳಿಸಿ ಯುದ್ಧ ಮಾಡಕ್ ಕಳಿಸೋದಕ್ಕೂ ಅದರ ಬದಲಾಗಿ ಒಬ್ಬ ಟ್ರೈನ್ಡ್ ಸೋಲ್ಜರ್ನ, ಸೈನಿಕನ್ನ ಕಳಿಸೋದಕ್ಕೂ ವ್ಯತ್ಯಾಸ ಅಷ್ಟೇ ಸರ್. ಅಂದ್ರೆ ಈಗ ನೀವು ಹೇಳೋದು, ಈಗ ಒಂದು ಟ್ರೈಕೋಡರ್ಮ ನಮ್ಮ ತೋಟದ ಮಣ್ಣಲ್ಲೂ ಟ್ರೈಕೋಡರ್ಮ ಇತ್ತು, ನೀವು ಅದರಲ್ಲೇ ಯಾರು ಸಶಕ್ತ ಇದ್ದಾನೆ ಹುಡುಕಿ ತೆಗೆದು ಅವ್ರನ್ನ ನೀವು ಟ್ರೈನ್ ಮಾಡಿ ಕಳಿಸ್ತೀರಿ ಅಂತ. ಯೂಶಲಿ ಇದು ಹೇಗಾಗ್ತದೆ ಅಂತಂದ್ರೆ ಸರ್, ಇವನ್ನ ಐಸೋಲೇಷನ್ ಅನ್ನ ಮಾಡಲಿಕ್ಕೆ ನಾವು ಪಶ್ಚಿಮ ಘಟ್ಟದ ಅರಣ್ಯಗಳಿಗೆ ವಿಜ್ಞಾನಿಗಳು ಹೋಗ್ತಾರೆ. ಓಕೆ, ನಿಮ್ಗೆ ಎಲ್ಲದಕ್ಕೂ ಸೋರ್ಸು ಅಲ್ಲಿಂದ ತರ್ತೀವಿ. ಎಸ್ ಅಲ್ಲಿ ವರ್ಜಿನ್ ಸಾಯಿಲ್ಸ್ ಅಂತ ಯಾರೂ ಮುಟ್ಟದ ಮಣ್ಣುಗಳು ಅಲ್ಲಿ ಇರ್ತವೆ. ಅಲ್ಲಿ ನಮಗೆ ತುಂಬಾನೇ ಒಂದು ವೈವಿಧ್ಯಮಯವಾದಂತಹ ಒಂದು ಜೀವಾಣುಗಳು ಅಥವಾ ಒಂದು ಟ್ರೈಕೋಡರ್ಮದಲ್ಲಿ ಹಲವಾರು ಸ್ಟ್ರೈನ್ಸ್. ಸೊ ಹಲವಾರು ಎಂತಹ ಪ್ರಾಜೆಕ್ಟ್ಗಳಾಗಿದ್ದಾವೆ ಅಂತಂದ್ರೆ, ಎಂಟೈರ್ ಒಂದು ಪಶ್ಚಿಮ ಘಟ್ಟವನ್ನ ಅದು ಒಂದು ಸ್ಯಾಟಲೈಟ್ನಲ್ಲಿ ಗ್ರಿಡ್ ಮುಖಾಂತರ ಮಾಡಿ, ಒಂದು 10 ಮೀಟರ್ ಬೈ 10 ಮೀಟರ್ ಗ್ರಿಡ್ ಥರ ಮಾಡಿ, ಆ ಪ್ರತಿಯೊಂದು ಗ್ರಿಡ್ನಲ್ಲೂ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಮ್ಮ ಎಲ್ಲ ರೀತಿ ಕೃಷಿಗೆ ಉಪಯೋಗ ಆಗ್ತಕ್ಕಂಥ ಜೀವಾಣುಗಳಿರ್ಬೋದು, ಅದೇ ರೀತಿಯಲ್ಲಿ ಮೆಡಿಕಲಿ ಇಂಪಾರ್ಟೆಂಟ್ ಮೈಕ್ರೋಬ್ಸ್ ಆಗಿರುವಂಥ ಇಂಥವನ್ನೆಲ್ಲ ಐಸೋಲೇಟ್ ಮಾಡುವಂತಹ ಎಫರ್ಟ್ಸ್ ಆಗಿದೆ. ಸೊ ಅಲ್ಲಿ ಆ ಒಂದು ಪಶ್ಚಿಮ ಘಟ್ಟದ ಅರಣ್ಯದ ಮಣ್ಣುಗಳಲ್ಲಿ ತುಂಬ ವೈವಿಧ್ಯವಾದಂತಹ, ನಮಗೆ ಬೇಕಾದ್ರೆ 100 ಥರದ ಟ್ರೈಕೋಡರ್ಮ ಸಿಗ್ಬೋದು. ಅಲ್ಲೇನೆ 100 ಥರ ಟ್ರೈಕೋಡರ್ಮ ಸಿಕ್ಕಾಗ ಆ ಎಲ್ಲ ಟ್ರೈಕೋಡರ್ಮಗಳನ್ನು ತಂದು ಲ್ಯಾಬ್ನಲ್ಲಿ ಯಾರಿಗೆ ಎಷ್ಟು ಅದರಲ್ಲಿ ಶಕ್ತಿ ಇದೆ ಅದನ್ನ ಯಾವ ರೀತಿ ಅದನ್ನ ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ, ಹಲವಾರು ಎನ್ಸೈಮ್ಸ್ ಪ್ರೊಡಕ್ಷನ್, ಈಗ ಹೈಡ್ರೋಜಿನೇಸ್ ಎನ್ಸೈಮ್ ಎಷ್ಟಿದು ತಯಾರು ಮಾಡ್ತದೆ, ಇನ್ನೊಂದು ಯಾವ ರೀತಿ ಪ್ರೋಟೀನ್ ಅನ್ನು ಯಾವುದು ಜಾಸ್ತಿ ರೆಡಿ ಮಾಡ್ತದೆ, ಇನ್ನೊಂದು ಯಾವುದು ಫಿಕ್ಸೇಷನ್ ಯಾವ್ದು ಮಾಡ್ತದೆ, ಅದನ್ನೆಲ್ಲ ನಾವು ಕಲೆ ಹಾಕಿ ಅದರ ಡಾಟಾವನ್ನು ಚೆಕ್ ಮಾಡಿದಾಗ ಎಲ್ಲದರಲ್ಲಿ ಬೆಸ್ಟ್ ಎನ್ಸೈಮ್ ಆಕ್ಟಿವಿಟಿಯಲ್ಲೂ ಚೆನ್ನಾಗಿರಬೇಕು, ಅದು ಗ್ರೋತಲ್ಲೂ ಚೆನ್ನಾಗಿರಬೇಕು, ಸರ್ವೈವಬಿಲಿಟಿಯಲ್ಲೂ ಚೆನ್ನಾಗಿರಬೇಕು ಅಂತ ಎಲ್ಲದರಲ್ಲೂ ಸರ್ವಗುಣಗಳಲ್ಲೂ ಉತ್ತಮನನ್ನ ಒಂದು ಆಯ್ಕೆ ಮಾಡುವಂತ. ಅಂದ್ರೆ ನೀವು ಹೇಳಿದಂಗಾದ್ರೆ ಈಗ ನೀವು ಮಲೆನಾಡಲ್ಲಿಗಿರ್ಲಿ ಒಟ್ಟಾರೆ ಪಶ್ಚಿಮ ಘಟ್ಟ ಮೂಲದ ಜೀವಾಣುಗಳಿವೆಲ್ಲ, ಯಾರು ನೀವು ಕೊಡೋದಿಲ್ಲ ಎಲ್ಲಿಂದನೂ. ಈ ರೀತಿ ಏನಾಗಿದೆ ಅಂದ್ರೆ, ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು
ಈಗ ಈ ರೀತಿ ಒಂದು ಐಸೋಲೇಷನ್ ಅನ್ನು ಮಾಡಿ ಸ್ಟಡಿ ಮಾಡಿ ಅದನ್ನ ಅವರು ಒಂದು ಕಡೆ ಒಂದು ಬ್ಯಾಂಕ್ ಮಾಡಿ ಇಟ್ಟಿದ್ದಾರೆ, ಕಲ್ಚರ್ಸ್ ಬ್ಯಾಂಕ್ ಮಾಡಿ. ಓಕೆ, ನೀವು ಅದನ್ನ ಮತ್ತೆ ಮುಂದೆ ಬಳಸ್ಕೊತೀರಿ. ಅಲ್ಲಿಂದ ಈಗ ನಾವು ಪ್ರತಿ ಸರಿ ನೀವು ಹೋಗಿ ತರೋ ಪ್ರಶ್ನೆ ಏನಿಲ್ಲ, ಅದನ್ನ ಬಳಕೆ ಮಾಡ್ಕೋತೀವಿ. ಅದು ಆ ಶಕ್ತಿಯನ್ನು ಉಳಿಸ್ಕೊಂಡಿದೆ ಅಂತ ನೋಡ್ತೀರಾ ಅವಾಗ? ಅದನ್ನ ನಾವು ವಿರುಲೆನ್ಸ್ ಟೆಸ್ಟಿಂಗ್ ಅಂತ ನಾವು ಮಾಡ್ತೀವಿ. ಅದರ ಅದು ಒಂದು ಎಂಜೈಮ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಒಂದು ಕೀಟವನ್ನು ಕೊಲ್ಲುವಂತ ಒಂದು ತಾಕತ್ತು ಇರ್ಬೋದು, ಅದನ್ನ ಉಳಿಸ್ಕೊಂಡಿದ್ಯಾ ಇಲ್ವಾ ನೋಡ್ತೀರಿ. ನೋಡ್ತಾನೆ ಹೌದು, ಬರಬರ್ತಾ ಆಮೇಲೆ ನೀವು ಊಟ ಹಾಕಿ ಲ್ಯಾಬ್ನಲ್ಲಿ ಕಳ್ಕೊಂಡ್ಬಿಟ್ರೆ ಕಷ್ಟ, ಕಳ್ಕೊಂಬಾರ್ದು. ಆಮೇಲೆ ಇನ್ನೊಂದು ಸರ್ ಪ್ರಶ್ನೆ, ಈಗ ನೀವು ಧಾರವಾಡದಲ್ಲಿ, ಈಗ ನನ್ನ ಮುಂದಿನ ಪ್ರಶ್ನೆಗೆ ಅರ್ಧ ಉತ್ತರ ಸಿಕ್ಕಿದೆ. ಧಾರವಾಡದಲ್ಲಿ ನೀವು ಟ್ರೈಕೋಡರ್ಮಾ ಮಾಡ್ತೀರಿ, ಅದನ್ನು ತೊಗೊಂಡೋಗಿ ಹಾವೇರಿಗೆ ಹಾಕಿದ್ರೆ ಬೇಡ, ಹಾವೇರಿ ನಿಮ್ಮ ಸಿಮಿಲರ್ ಅಂತ ಹೇಳಿ ಭಾರಿ ಮಳೆ ಪ್ರದೇಶ ಸಿರ್ಸಿಗೆ ತೊಗೊಂಡೋಗಿ ಹಾಕಿದ್ರಿ, ಅಲ್ಲೂ ಕೆಲಸ ಮಾಡುತ್ತಾ ಅದು? ಹಾಂ ಸರ್, ಇದು ಮೇಯ್ನಾಗಿ ಏನೊಂದು ಸ್ಟ್ರೇನನ್ನು ನಾವು ತೊಗೊಂಡಿರ್ತೀವಿ, ಬರೀ ಅದರ ಚಟುವಟಿಕೆ ಅಷ್ಟೇ ಅಲ್ಲ, ಅದರ ಸರ್ವೈಬಿಲಿಟಿ ಆ್ಯಂಡ್ ಗ್ರೋತನ್ನು ಚೆನ್ನಾಗಿರೋದನ್ನೇ ನಾವು ತೊಗೊಂಡಿರ್ತೀವಿ. ಇಂಥ ಕಠಿಣ ಪರಿಸ್ಥಿತಿ ಅಥವಾ ಹಲವಾರು ವಲಯಗಳಲ್ಲಿ ಬೇರೆ ಬೇರೆ ಸಾಯಿಲ್ ಕಂಡೀಷನ್ಗೆ ನೀವು ಟೆಸ್ಟ್ ಮಾಡಿ. ಎಸ್ ಹಲವಾರು ವಲಯಗಳಲ್ಲಿ pH ಮೇಲೆ ನೋಡ್ತೀರಾ? ಅದೊಂದೇ ಅಲ್ಲ ಸರ್, ಟೆಂಪರೇಚರು, ಹ್ಯುಮಿಡಿಟಿ, pH ಇಂಥವುಗಳನ್ನು ಚೆಕ್ ಮಾಡಿನೇ ಅದನ್ನ ಒಂದು ಫೈನಲ್ ಮಾಡಿರುತ್ತೆ. ಓಕೆ, ಅದರಲ್ಲಿ ವ್ಯತ್ಯಾಸ ಇರುತ್ತಾ? ಇದು ಧಾರವಾಡಕ್ಕೆ ಈ ತಳಿ ಕೊಡು, ಇದಕ್ಕೆ ಇದನ್ನು ಕೊಡು ಅಂತ ಏನೋ ವ್ಯತ್ಯಾಸಗಳಿರುತ್ತಾ? ಇಲ್ಲ ಸರ್, ಈಗ ಆ ರೀತಿ ಸದ್ಯದಲ್ಲಿ ಇಲ್ಲ ಆ ಪ್ರಕ್ರಿಯೆ. ಬಟ್ ಏನು ಎಲ್ಲದರಲ್ಲೂ ಒಂದು ಉತ್ತಮವಾದಂಥದ್ದು ಬೆಸ್ಟ್ ಅಮಾಂಗ್ ದ ಲಾಟ್. ಓಕೆ, ಅಥವಾ ನೀವು ಇದರಲ್ಲಿ ಬೆಸ್ಟ್ ಅಮಾಂಗ್ ದಿ ಲಾಟ್ ಒಂದೇ ಹಾಕ್ತಿರೋ ಅಥವಾ 1, 2, 3 ಕೊಡ್ತೀರಾ? ಫಸ್ಟು, ಸೆಕೆಂಡು, ಥರ್ಡ್ ಬಂದವನ್ನ ಕಳಿಸ್ದಂಗೆ ಹಂಗೆ ಏನಾದ್ರು ಮಾಡ್ತೀರಿ? ಈಗ ಒಂದು ನಾಳೆ ಟ್ರೈಕೋಡರ್ಮಾ ಅಂತ ನಿಮ್ಮ ಲ್ಯಾಬ್ನಿಂದ ನಾವು ತಂದ್ವಿ, ಅದು ಅದ್ರಲ್ಲಿ ಒಂದೇ ಸ್ಟ್ರೇನ್ ಇರುತ್ತಾ ಅಥವಾ ಹಲವಾರು ಸ್ಟ್ರೇನ್ಗಳ ಮಿಶ್ರಣ ಇರುತ್ತಾ? ಇಲ್ಲ, ಒಂದೇ ಸ್ಟ್ರೇನ್ ಇರುತ್ತೆ ಸರ್. ನಮ್ಮ ಫಾರ್ಮುಲೇಷನ್ ಒಂದೇ ಸ್ಟ್ರೇನ್ ಇರುತ್ತೆ. ಕೆಲವರು ಅದರಲ್ಲೂ ಕನ್ಸಾರ್ಷಿಯಮ್ ಅನ್ನ ಮಾಡಿದವರು ಇದ್ದಾರೆ ಸರ್. ಇದ್ದಾರೆ ಹಲವಾರು 3 ಥರದ ಟ್ರೈಕೋಡರ್ಮಾ, 5 ಟ್ರೈಕೋಡರ್ಮಾನು ಹಾಕಿದವರು ಇದ್ದಾರೆ. ಅದು ವರ್ಕ್ ಆಗುತ್ತಾ? ಅಂದ್ರೆ ಅದು ಒಂದು ಹೋದ್ರೂ ಇನ್ನೊಂದು ಬ್ಯಾಕಪ್ ಇದ್ದಾಗೆ ಸರ್, ಅದಷ್ಟೇ, ಇನ್ನೇನಿಲ್ಲ. ಅಲ್ಲ, ಅವ್ರೊಳಗೆ ಮತ್ತೆ ಹೊಡೆದಾಟ ಆಗತ್ತಾ ಅಂತ? ಅದನ್ನ ಹಾಕ್ಲಿಕ್ಕೆ ಮುಂಚೆನೆ ಅವ್ರ ಒಳಗಡೆನೆ ಒಂದಕ್ಕೊಂದು ಅವು ಇನಿಬಿಷನ್ ಮಾಡ್ತಾವ ಇಲ್ವಾ ಅಂತ ಅವನ್ನ ಚೆಕ್ ಮಾಡಿ ಚೆಕ್ ಮಾಡಿ ಹಾಕಿರ್ತಾರೆ. ಓಕೆ, ಅಣ್ಣ ತಮ್ಮಂದಿರನ್ನು ಮಾತ್ರ ಹಾಕ್ತೀರಿ? ಕನ್ಸಾರ್ಷಿಯಂ, ಅವು ನಾನ್ ಕಾಂಪೀಟಿಂಗ್, ನಾನ್ ಇನಿಬಿಟಿಂಗ್, ಒಬ್ಬರನ್ನೊಬ್ರು ಹೊಡೆದಾಡ್ಕೊಳ್ಳೋದಲ್ಲ. ಅಣ್ಣ ತಮ್ಮ ಹೇಳೋದು ಕಷ್ಟ, ಅವೇ ಹೊಡೆದಾಡ್ತವೆ ಹೆಚ್ಚು. ಬಟ್ ಒಟ್ಟಾರೆ ಒಬ್ರಿಗೊಬ್ಬರಿಗೆ ದೋಸ್ತಿ ಇರುವಂತವ್ರನ್ನ ಹಾಕ್ತೀರಿ, ಫ್ರೆಂಡ್ಸ್ ಅನ್ನು ಮಾತ್ರ ಹಾಕ್ತೀರಿ. ನಿಜ ಹೊಂದ್ಕೊಂಡು ಹೋಗೋರನ್ನ ನೀವು ಹಾಕ್ತೀರಿ. ಸೊ ಹಾಗಾಗಿ ಈಗ ಒಂದು ಮೂಲ ಇದು ಒಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ದು, ಹಾಗಾಗಿ ಅದು ವರ್ಕ್ ಆಗುತ್ತೆ ಅಂತ ನಿಮಗೆ ವಿಶ್ವಾಸ ಇದೆ ನಿಮ್ಮ ಲ್ಯಾಬಿನ ಬಂದ್ಮೇಲೆ. ಎರಡನೇದು, ಅದು ಮತ್ತೆ ಕೆಲಸ ಮಾಡ್ತಾ ಇದೆಯಲ್ಲ ಅನ್ನೋದನ್ನು ನೀವು ಸಾಕಷ್ಟು ಚೆಕ್ ಮಾಡಿರ್ತೀರಿ. ಮೂರನೇದು, ಇದು ಎಲ್ಲಿ ಹೋದ್ರೂ ಕೂಡ ವರ್ಕ್ ಆಗುತ್ತಾ ಇಲ್ಲದನ್ನು ನೀವು ಚೆಕ್ ಮಾಡಿ ಹಾಕಿರ್ತೀರಿ. ಹಂಗೆ ಬೈ ಆ್ಯಂಡ್ ಲಾರ್ಜು ಮುಂದಿನ ಕಂತುಗಳಲ್ಲಿ ಮಾತಾಡೋಣ, ಏಕೆಂದರೆ ಎಲ್ಲ ಕಡೆ ವರ್ಕ್ ಆಗೋದಿಲ್ಲ ಬಯೋ ಫರ್ಟೈಸರ್ ಅಥವಾ ಯಾವುದೇ ಜೀವಾಣುಗಳು. ಸೊ ಅದು ಒಟ್ಟಾರೆ ಇದನ್ನೆಲ್ಲ ನೀವು ಗಮನಿಸಿನೇ ಕೊಡ್ತೀರಿ. ಅದು ನೀವಂದ್ರೆ ಅಥವಾ ನೀವು ಯಾವುದೇ ಲ್ಯಾಬೊರೇಟರಿಗಳು ಅದು ಕನ್ಸಾರ್ಷಿಯಂ ಮಾಡುವಾಗ ಕೂಡ ಆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಿ ಕೊಡ್ತೀರಿ. ಸೊ ಹಾಗಾಗಿ ನಾವು ಧಾರವಾಡದಲ್ಲಿ ಇದ್ದಿದ್ದನ್ನು ಇನ್ಯಾವುದೋ ಒಂದು ಊರಿಗೆ ಇನ್ನೊಂದು ಊರಿಂದ ತೊಗೊಂಡೋಗಿ ಬೇರೆ ಕಡೆ ಮಾಡಿದ್ರು ವರ್ಕ್ ಆಗುತ್ತೆ. ಕೊನೆಯ ಪಕ್ಷ ನಮ್ಮ ಭಾರತದ ಮಟ್ಟಕ್ಕೆ ವರ್ಕ್ ಆಗುತ್ತೆ. ಅದು ಬಹುಶಃ ಬೇರೆ ದೇಶಕ್ಕೆ ಹೋದಾಗ ಇನ್ನು ವ್ಯತ್ಯಾಸ ಆಗುತ್ತೆ ಅಲ್ಲಿ ಕಂಡೀಷನ್ಸ್ಗೆ. ಸೊ ನಾವು ಈಗ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ವಿಚಾರ ಮಾಡಿದರೆ ಈ ರೀತಿಯಲ್ಲಿ ಇದು ಫ್ಯೂಚರ್ ಬಯೋಟೆಕ್ ಲ್ಯಾಬೊರೇಟರಿ ಅಂತಲ್ಲ, ಎಲ್ಲ ಒಟ್ಟಾರೆ ವೈಜ್ಞಾನಿಕವಾಗಿ ಅದರ ಹಿನ್ನೆಲೆ ಹೀಗಿದೆ. ಯಾಕೆ ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಹಾಗಾಗಿ ನಾವು ವೀಕ್ಷಕರ ಒಂದು ಸಂಕ್ಷಿಪ್ತ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಏಕೆಂದರೆ ಇದು ಭಾಳಷ್ಟು ವಿಷಯ ಚರ್ಚೆ ಮಾಡುವಂಥದ್ದಿದೆ. ಇದು ನಮಗೂ ಆಸಕ್ತಿ ಇದೆ, ನಿಮಗೂ ಆಸಕ್ತಿ ಇದೆ ಅಂತ ನಾವು ಅಂದ್ಕೋತೀವಿ. ಯಾಕೆ ನಾವು ಈ ಥರದ್ದು ಚರ್ಚೆ ಕಾರ್ಯಕ್ರಮವನ್ನು ಮಾಡಿದಾಗ ನಮಗೆ ವೀಕ್ಷಕರಿಂದ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಏನಕ್ಕೆಂದರೆ ನಾವು ಅದನ್ನೇ ಮಾಡದೆ ನಮ್ಮ ಶ್ರಮಜೀವಿಯ ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಈ ಸರಣಿ ಏನಿದೆ, ಡಾಕ್ಟರ್ ಮಂಜುನಾಥ್ ಅವರ ಜೊತೆಗಿನ ಸರಣಿ ಭಾಳಷ್ಟು ಕೆಲಸ ಆಗತ್ತೆ ಅಂತ ನಾವು ಅನ್ಕೋತೀವಿ. ಇವತ್ತು ಸಮಯದ ಮಿತಿಯಿಂದಾಗಿ ಖಂಡಿತ ಈ ಎಲ್ಲ ಪ್ರಶ್ನೆ ನೀವು ಕೇಳಿದ್ದು ಅವ್ರ ಮನಸ್ಸಲ್ಲಿ ಬರೋ ಪ್ರಶ್ನೆಗಳೇ. ಹೌದು, ನೀವು ಕೇಳಕ್ ಬರೋಕ್ಕಾಗೋದಿಲ್ಲ ಅಂತ ನಿಮ್ಮ ಪರವಾಗಿ ನೀವು ಕೇಳೋದಕ್ಕಿಂತ 3 ಪಟ್ಟು ಪ್ರಶ್ನೆ ನಾನು ಕೇಳ್ತೀನಿ. ಹಾಗಾಗಿ ಅದಕ್ಕೆ ನಮ್ಮ ಕರ್ತವ್ಯ ಅಲ್ವಾ, ನಾವು ಆ್ಯಂಕರ್ ಆಗಿ ನನ್ನ ಕೆಲಸ ಅದು. ಹಾಗಾಗಿ ವೀಕ್ಷಕರೇ, ಇವತ್ತು ನಮಗೆ ಇಷ್ಟು ಸಮಯ ಕೊಟ್ಟು ಈ ಮಣ್ಣು ಆರೋಗ್ಯ, ಜಾಗತಿಕ ಮಣ್ಣು ಆರೋಗ್ಯ ದಿನ, ವರ್ಲ್ಡ್ ಸಾಯಿಲ್ ಹೆಲ್ತ್ ಡೇ ಕಾರ್ಯಕ್ರಮಕ್ಕೆ ನಮಗೆ ಇಷ್ಟೊಂದು ಮಾಹಿತಿಯನ್ನು ಒದಗಿಸಿಕೊಟ್ಟಂಥ ಫ್ಯೂಚರ್ ಬಯೋಟೆಕ್ ಧಾರವಾಡದ ಸಂಸ್ಥಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದವನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ವಾಹಿನಿ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ವೀಕ್ಷಕರೇ, ನಿಮಗೂ ಕೂಡ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ, ಈ ಎಲ್ಲ ವೈಜ್ಞಾನಿಕ ವಿಷಯಗಳನ್ನು
ನೀವು ಆಸಕ್ತಿ ಕೊಟ್ಟು ಕೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.